ನಮಸ್ಕಾರ. ನಮಸ್ಕಾರ. ವಾರದ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನಾವು ಎಷ್ಟೋ ಬಾರಿ ಅಂದ್ಕೊಳ್ತೀವಿ ಹಿತ್ತಲ ಗಿಡ ಮದ್ದಲ್ಲ, ಅಥವಾ ನಮ್ಮ ಮನೆಯ ಅಂಗಳದಲ್ಲಿರುವ ಎಷ್ಟೋ ಸಾಧಕರಿದ್ರೂ ಕೂಡ ಟೇಕನ್ ಫಾರ್ ಗ್ರಾಂಟ್ ನಮ್ಮನೆಯವರಲ್ಲ ಅಂತ. ಆದರೆ ಇನ್ನೂ ಎಷ್ಟೋ ಬಾರಿ ಹೇಳ್ತಾರೆ, ಮನೆಯಲ್ಲಿ ಸಾಧನೆ ಮಾಡಿದಾಗ ಮನೆಯವರು ಮೊದಲಿಗೆ ಬೆಂತಟ್ಟಬೇಕು, ಅದಾದಮೇಲೆ ಹೊರಗಡೆ ನೀವು ಎಂಥದ್ದೇ ಸನ್ಮಾನಗಳನ್ನು ಪ್ರಶಸ್ತಿಗಳನ್ನು ತಗೊಳ್ಳಿ ಅಂತ ಹೇಳ್ತಾರೆ. ಯಾಕೆ ಈ ಮಾತುಗಳನ್ನು ಹೇಳ್ತೀನಿ ಅಂತ ಹೇಳಿದರೆ, ಇವತ್ತು ನಮ್ಮ ಈ ವಾರದ ಅತಿಥಿ ಕಾರ್ಯಕ್ರಮದಲ್ಲಿ ಅಂಥದ್ದೊಂದು ಅದ್ಭುತವಾದಂಥ ಅಸ್ಖಲಿತವಾದಂಥ ವಾಗ್ಝರಿಯನ್ನು ನನಗೆ ಪ್ರೀತಿಯಿಂದ ಹೇಳುವಂಥ ಪದ ಅಂತ ಹೇಳಿದ್ರೆ ಅದು ಚಂದನದ ಎನ್ಸೈಕ್ಲೋಪೀಡಿಯಾ ಅಂತ ಹೇಳಿದ್ರೆ ತಪ್ಪಿಲ್ಲ. ಒಂದು ರೀತಿ ಹೇಳಬೇಕು ಅಂದರೆ ಸದಾ ಕ್ರಿಯಾಶೀಲರಾಗಿರುವಂತಹ ನಡೆದಾಡುವ ಗ್ರಂಥಾಲಯ, ಮಾತನಾಡುವ ವಿಶ್ವಕೋಶ ಅಂದರೆ ತಪ್ಪಾಗಲ್ಲ ಅಂತ ಅನ್ಸುತ್ತೆ. ಇವರಿಗೆ ಬಹುಶಃ ಉತ್ತರ ಗೊತ್ತಿಲ್ಲದ ಪ್ರಶ್ನೆಗಳೇ ಇಲ್ಲ ಅಂತ ಅನ್ಸುತ್ತೆ. ಯಾಕಂದರೆ ಜೀವನದುದ್ದಕ್ಕೂ ಆಳವಾದ ಅಧ್ಯಯನ, ಸಾಕಷ್ಟು ರೀತಿಯ ಒಂದು ಓದುವ ಗೀಳಾಗಿರಬಹುದು, ಅಧ್ಯಯನದಲ್ಲೇ ತೊಡಗಿಸಿಕೊಂಡಿರುವಂಥವರು, ಪ್ರಶ್ನೋತ್ತರಗಳಲ್ಲೇ ಮಿಂದೆದ್ದಿದ್ದಂಥವರು. ಹಾಗಾದರೆ ಇವತ್ತಿನ ನಮ್ಮ ಅತಿಥಿ ಯಾರು, ಅವರ ಒಂದು ಕಿರು ಪರಿಚಯವನ್ನು ನೋಡ್ಕೊಂಡು ಬರೋಣ. ಚಂದನ ವಾಹಿನಿಯ ಜನಪ್ರಿಯ ಕಾರ್ಯಕ್ರಮಗಳಲ್ಲಿ ಒಂದಾದ ಥಟ್ ಅಂತ ಹೇಳಿ ರಸಪ್ರಶ್ನೆಗಳ ಕಾರ್ಯಕ್ರಮದ ಹೆಸರು ಕೇಳುತ್ತಿದ್ದಂತೆ ಥಟ್ ಅಂತ ನೆನಪಾಗೋದೆ ಡಾಕ್ಟರ್ ನಾ ಸೋಮೇಶ್ವರ್. ಅವರೇ ಈ ವಾರದ ಅತಿಥಿ. BSc MBBS ಪದವಿ ಪಡೆದ ನಂತರ ಚೆನ್ನೈನ SRM ಯೂನಿವರ್ಸಿಟಿ ವತಿಯಿಂದ ಅಸೋಸಿಯೇಟ್ ಫೆಲ್ಲೋ ಆಫ್ ಇಂಡಸ್ಟ್ರಿಯಲ್ ಹೆಲ್ತ್ ವಿಭಾಗ, ಅಂದರೆ ಕೈಗಾರಿಕಾ ಔಷಧದ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಿ ಖಾಸಗಿ ಸಂಸ್ಥೆಯಲ್ಲಿ ವೈದ್ಯಕೀಯ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದಿದ್ದಾರೆ. ಶಾಲಾ ಕಾಲೇಜು ದಿನಗಳಿಂದಲೇ ಬರವಣಿಗೆಯಲ್ಲಿ ತೊಡಗಿಸಿಕೊಂಡಿದ್ದರು. ಇನ್ನು ದೂರದರ್ಶನ ಚಂದನ ವಾಹಿನಿಯಲ್ಲಿ ಜನವರಿ 4, 2002ರಿಂದ ಆರಂಭವಾದ ಥಟ್ ಅಂತ ಹೇಳಿ ರಸಪ್ರಶ್ನೆ ಕಾರ್ಯಕ್ರಮ ಟಿವಿ ಲೋಕದಲ್ಲಿ ಮೈಲಿಗಲ್ಲು. ಇದೀಗ 5,000 ಕಂತಿನ ಕಡೆಗೆ ದಾಪುಗಾಲು ಹಾಕುತ್ತಾ ವಿಶ್ವದ ಕಿರುತೆರೆ ಮಾಧ್ಯಮದಲ್ಲಿ ದಾಖಲೆಯ ಮುನ್ನುಡಿ ಬರೆದಿದ್ದಾರೆ. ಇವರ ಸಂಶೋಧನಾತ್ಮಕ ವಿಚಾರಗಳು, ಮಾಹಿತಿದಾಯಕ ವಿಷಯಗಳು, ಇಡೀ ಸಂಚಿಕೆ ವಿನ್ಯಾಸ ಮಾಡುವ ಪ್ರಶ್ನೆಗಳ ಸರಮಾಲೆ ಎಲ್ಲ ವಯೋಮಾನದವರಿಗೂ ಜ್ಞಾನ ಭಂಡಾರ. ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಮಾನ್ಯತೆಯನ್ನು ಪಡೆದಿದೆ. ವಿಶ್ವದುದ್ದಗಲಕ್ಕೂ ಈ ಕಾರ್ಯಕ್ರಮದ ಅಭಿಮಾನಿ ಬಳಗವೇ ಇದೆ. ಇದು ಚಂದನ ವಾಹಿನಿಯ ಹೆಗ್ಗಳಿಕೆಯೂ ಹೌದು. ಡಾಕ್ಟರ್ ನಾ ಸೋಮೇಶ್ವರ್ ಲೇಖಕರಾಗಿ, ಸಂಪಾದಕರಾಗಿ ಹೊರತಂದ ಪುಸ್ತಕಗಳ ಸಂಖ್ಯೆ 67. ಅದರಲ್ಲಿ ನಮ್ಮ ದೇಹದ ವಿಜ್ಞಾನ, ಸ್ವಸ್ಥ, ಪೂರ್ವ ಸೂರಿಗಳ ಹೆಗಲೇರಿ, ಪದ್ಮ ಪುರಸ್ಕೃತ ಕರ್ನಾಟಕ ವೈದ್ಯರು, ಸಮಗ್ರ ಆರೋಗ್ಯಕ್ಕೆ ಸಮೃದ್ಧ ವೈದ್ಯ ಸಾಹಿತ್ಯ, ಆರೋಗ್ಯ ಸಂಹಿತೆ, ಸತ್ತ ಮೇಲೂ ಸಮಾಜ ಸೇವೆ, ನಾವು ಏನನ್ನು ತಿನ್ನಬೇಕು ಮತ್ತು ಏನನ್ನು ತಿನ್ನಬಾರದು ಮುಂತಾದವು. ಇನ್ನು ಜೀವನಾಡಿ ವೈದ್ಯಕೀಯ ಮಾಸಪತ್ರಿಕೆಯಲ್ಲೂ ಇವರ ಲೇಖನಗಳು ಪ್ರಕಟವಾಗಿವೆ. ಇವರ ಸಾಧನೆಯನ್ನು ಗುರುತಿಸಿ ಡಾಕ್ಟರ್ ಸುನಂದಾ ಆರ್ ಕುಲಕರ್ಣಿ ಶ್ರೇಷ್ಠ ವೈದ್ಯ ಸಾಹಿತ್ಯ ಹಸ್ತಪ್ರತಿ ಕೃತಿ ಪ್ರಶಸ್ತಿ, ಕರ್ನಾಟಕ ವಿಜ್ಞಾನ ಮತ್ತು ತಾಂತ್ರಿಕ ಅಕಾಡೆಮಿ ವತಿಯಿಂದ ಹಾನರರಿ ಫೆಲೋಶಿಪ್ ಮತ್ತು ಜೀವಮಾನ ಸಾಧಕ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ವೈದ್ಯ ಬರಹಗಾರರ 5ನೇ ರಾಜ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದರು. 12ನೇ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನಕ್ಕೆ ವಿಶೇಷ ಆಹ್ವಾನ, ಪಾಂಚಜನ್ಯ ಪುರಸ್ಕಾರ ಮುಂತಾದವು. ನಿಮ್ಮ ಸಕಾರಾತ್ಮಕ ತಂತ್ರಗಳಿಗೆ ಬೆನ್ನೆಲುಬಾಗಿ ನಿಂತ ನಿಮ್ಮ ಕುಟುಂಬಕ್ಕೆ ಹಾಗೂ ನಿಮ್ಮ ಮುಂದಿನ ಎಲ್ಲ ಸದುದ್ದೇಶಕ್ಕೆ ಒಳಿತಾಗಲಿ ಎಂದು ಆಶಿಸುತ್ತಾ ಇಂದಿನ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಸ್ವಾಗತ ಸರ್. ತುಂಬ ಸಂತೋಷ ಶ್ವೇತಾ ಅವರೇ ಮತ್ತು ಶ್ರೀನಿವಾಸ್. ನಿಮ್ಮ ಇಡೀ ಕಾರ್ಯಕ್ಷೇತ್ರ, ಸಾಧನೆಯ ವ್ಯಾಪ್ತಿ ಏನಿದೆ ಬಹಳ ವಿಶಾಲವಾದದ್ದು. ನಾವು ಮೊದಲು ಎಲ್ಲಿಂದ ಆರಂಭಿಸಬೇಕಪ್ಪ ಅಂತ ಅನಿಸಿದಾಗ ಬಹಳಷ್ಟು ಗೊಂದಲಗಳು. ಆದರೆ ನಮ್ಮ ಚಂದನ ವಾಹಿನಿಯ ಎಲ್ಲ ಕಾರ್ಯಕ್ರಮಗಳು, ಥಟ್ ಅಂತ ಹೇಳಿ ಆಗಿರಬಹುದು, ನಮ್ಮ ವಾರದ ಅತಿಥಿ ಕಾರ್ಯಕ್ರಮ ಆಗಿರ್ಬೋದು, ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ನಮ್ಮ ಕನ್ನಡಿಗರು ಬಹಳ ಮನಸ್ಸಿಗೆ ಹಚ್ಕೊಂಡು ಮನಸ್ಸಿನಿಂದ ನೋಡ್ತಾರೆ. ಹೀಗಾಗಿ ಮನಸ್ಸಿನ ಬಗ್ಗೆ ಯಾಕೆ ಮಾತು ಶುರು ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಇತ್ತೀಚೆಗಷ್ಟೇ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂತಹ ಡಾಕ್ಟರ್ CR ಚಂದ್ರಶೇಖರ್ ಅವರೊಟ್ಟಿಗೆ ತಮ್ಮ ಒಂದು ಅದ್ಭುತವಾದ ಪುಸ್ತಕ ಮನಸ್ಸು ಅನ್ನುವಂತಹ ಪುಸ್ತಕ ಬಂದಿದೆ ಸರ್. ಆ ಪುಸ್ತಕದ ಬಗ್ಗೆ, ಮನಸ್ಸಿನ ಬಗ್ಗೆ ಮಾತು ಶುರು ಮಾಡಿ ಸರ್. ದೇಹದಲ್ಲಿ ಪ್ರತಿಯೊಂದು ಅಂಗ ಎಲ್ಲಿದೆ, ಅದರ ಸ್ವರೂಪ ಏನು, ಹೇಗೆ ಕೆಲಸ ಮಾಡುತ್ತೆ, ಹೇಗೆ ರೋಗಗಳು ಬರುತ್ತೆ, ಆ ರೋಗಗಳನ್ನು ಪತ್ತೆ ಹಚ್ಚೋದು ಹೇಗೆ, ಏನೇನು ಚಿಕಿತ್ಸೆ ಕೊಡಬಹುದು, ಇವೆಲ್ಲವನ್ನ ಕಲ್ತಿದ್ದೇವೆ ನಾವು. ಆದರೆ ಮನಸ್ಸು ಅನ್ನೋದು ಎಲ್ಲಿದೆ? ಪಾಶ್ಚಾತ್ಯರಿಗೆ ಮನುಷ್ಯನ ದೇಹದಲ್ಲಿ ಮನಸ್ಸು ಅನ್ನೋದು ಇದೆ ಅನ್ನೋದನ್ನು ಹೇಳಬೇಕಾದ್ರೆ ಸಿಗ್ಮಂಡ್ ಫ್ರಾಯ್ಡ್ ಬರಬೇಕಾಯಿತು. ಆದರೆ ಋಗ್ವೇದದಲ್ಲಿ ಮನಸ್ಸಿನ ಬಗ್ಗೆ ಎಷ್ಟು ಸೊಗಸಾಗಿ ಹೇಳಿದ್ದಾರೆ ಅಂದರೆ, ನಮ್ಮ ಹಿರಿಯರಿಗೆ
ದೇಹಕ್ಕಿಂತ ಹೆಚ್ಚಾಗಿ ಮನಸ್ಸಿನ ಬಗ್ಗೆ ಅವರಿಗೆ ಗೊತ್ತಿತ್ತಾ? ಈ ಒಂದು ಪ್ರಶ್ನೆ ಯಾವಾಗಲೂ ನನ್ನನ್ನು ಕಾಡ್ತಾ ಇದೆ. ಮನ ಏವ ಮನುಷ್ಯಾಣಾಂ ಅಂತ ಹೇಳ್ತಾರೆ. ಒಬ್ಬ ಮನುಷ್ಯನನ್ನು ಈ ಭೂಮಿಯ ಭವ ಬಂಧನಗಳಲ್ಲಿ ಸಿಲುಕಿಸೋದು ಮನಸ್ಸೇ. ಹಾಗೆಯೇ ಈ ಭವ ಬಂಧನಗಳಿಂದ ಬಿಡಿಸಿ ಮೋಕ್ಷಕ್ಕೆ ಕರ್ಕೊಂಡು ಹೋಗೋದು ಮನಸ್ಸೇ. ಅಮೃತ ಬಿಂದು ಉಪನಿಷತ್ ಹೇಳುತ್ತೆ ಈ ಮಾತನ್ನು. ಎಲ್ಲಿದೆ ಮನಸ್ಸು? ನಮ್ಮ ಸನಾತನ ನಂಬಿಕೆಯ ಪ್ರಕಾರ ಮನಸ್ಸು ಅಂದರೆ ಏನು ವಿವರಿಸಿದ್ದಾರೆ ನಮ್ಮ ಹಿರಿಯರು? ಪಾಶ್ಚಾತ್ಯ ವಿಜ್ಞಾನ, ಪ್ಲೇಟೋ, ಸಾಕ್ರಟಿಸ್ ಮುಂತಾದವರು ಏನು ಹೇಳಿದ್ದಾರೆ ಮನಸ್ಸಿನ ಬಗ್ಗೆ? ಆಧುನಿಕ ವೈದ್ಯಕೀಯ ಮನಸ್ಸಿನ ಬಗ್ಗೆ ಏನು ಹೇಳುತ್ತೆ? ಇಷ್ಟೋ ಮಾಹಿತಿಯನ್ನು ಸಮಗ್ರವಾಗಿ ತಿಳಿಸುವಂಥ ಒಂದು ಪುಸ್ತಕ ಕನ್ನಡದಲ್ಲಿ ಇರಲಿಲ್ಲ. ಹಾಗಾಗಿ ಡಾಕ್ಟರ್ CR ಚಂದ್ರಶೇಖರ್ ಅವರ ಜೊತೆ ಕೂತ್ಕೊಂಡು ಒಂದು ಸಲ ಮಾತುಕತೆ ಆಡುವಾಗ ಯಾಕೆ ಮನಸ್ಸಿನ ಬಗ್ಗೆ ಒಂದು ಸಮಗ್ರ ಕೃತಿಯನ್ನು ತರಬಾರದು ಅಂತ ಆಲೋಚನೆ ಮಾಡಿದಾಗ ಅದು ಕಾರ್ಯರೂಪಕ್ಕೆ ಬಂತು. ಮನಸ್ಸು ಜ್ಞಾನ ವಿಜ್ಞಾನದ ಅಚ್ಚರಿ. ಈ ಒಂದು ಪುಸ್ತಕವನ್ನು ಡಾಕ್ಟರ್ CR ಚಂದ್ರಶೇಖರ್ ಹಾಗೂ ನಾವಿಬ್ಬರೂ ಸೇರಿ ಈ ಪುಸ್ತಕವನ್ನು ಸಂಪಾದಿಸಿದ್ದೇವೆ. ಆದರೆ ಲೇಖನಗಳನ್ನು ನಮ್ಮ ನಾಡಿನ ಅತ್ಯುತ್ತಮ ಮನೋವೈದ್ಯರ ಪಟ್ಟಿಯಲ್ಲಿ ಬರಬಹುದಾದಂಥ ಡಾಕ್ಟರ್ KR ಶ್ರೀಧರ್ ಅವರು, ಡಾಕ್ಟರ್ KS ಶುಭ್ರತಾ ಅವರು, ಡಾಕ್ಟರ್ ಪವಿತ್ರ ಅವರು ಅನೇಕ ಲೇಖನಗಳನ್ನು ಅವರು ಸಹ ಬರೆಕೊಟ್ಟಿದ್ದಾರೆ. ಹಾಗಾಗಿ ಮನಸ್ಸಿನ ಸ್ವರೂಪದ ಬಗ್ಗೆ ತಿಳ್ಕೋಬೇಕು ಅಂತ ಆಸೆ ಇದ್ದರೆ ದಯವಿಟ್ಟು ಈ ಒಂದು ಪುಸ್ತಕವನ್ನು ನೀವು ಓದಲೇಬೇಕು ಅನ್ನೋದು ನಮ್ಮೆಲ್ಲರ ಇಚ್ಛೆ. ವಾಸ್ತವದಲ್ಲಿ ಮನಸ್ಸು ಮತ್ತು ದೇವರು ಒಂದೇ. ಹೇಗೆ ಹೇಳ್ತೀರಿ? ನೋಡೋಣ. ಎರಡನ್ನು ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ, ಕೈಗಳಿಂದ ಮುಟ್ಟಲು ಸಾಧ್ಯವಿಲ್ಲ, ಅರ್ಥ ಮಾಡಿಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಹತೋಟಿಯಲ್ಲಿಟ್ಕೊಳ್ಳೋದು, ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಹೇಳಿದಷ್ಟು ಸುಲಭ ಅಲ್ಲ. ಎರಡರ ಆಳ, ವಿಸ್ತಾರ, ಶಕ್ತಿ, ಸಾಮರ್ಥ್ಯಗಳು, ಅವುಗಳ ಅರಿವು ನಮಗೆ ಇಲ್ಲವೇ ಇಲ್ಲ. ಅವರವರ ಭಾವ, ಭಕ್ತಿ, ಚಿಂತನೆಗೆ ತಕ್ಕಂತೆ ಈ ಮನಸ್ಸು ಅನ್ನೋದು ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಕಠೋಪನಿಷತ್ತಲ್ಲಂತೂ ಮನಸ್ಸಿನ ಬಗ್ಗೆ ಎಷ್ಟು ಸೊಗಸಾಗಿ ವರ್ಣಿಸಿದ್ದಾರೆ ಅಂದರೆ ಬಹುಶಃ ನನ್ನ ಸೀಮಿತ ತಿಳುವಳಿಕೆಯಲ್ಲಿ ಕಠೋಪನಿಷತ್ತನ್ನು ಮೀರಿಸುವಂತಹ ಪರಿಕಲ್ಪನೆ ಮತ್ತೊಂದಿಲ್ಲ. ಕಠೋಪನಿಷತ್ತಲ್ಲಿ ಬಹಳ ಸರಳವಾದ ಒಂದು ಚಿತ್ರ ಕೊಡ್ತಾರೆ ನಮಗೆ. ಒಬ್ಬ ರಥದಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡ್ತಾ ಇದ್ದಾನೆ. ಆ ರಥಕ್ಕೆ 5 ಕುದುರೆಗಳನ್ನು ಕಟ್ಟಿದ್ದಾರೆ. ಒಬ್ಬ ರಥಿಕ, ಒಬ್ಬ ಸವಾರಿ, ರಥದ ಒಳಗೆ ಒಬ್ಬ ಕೂತ್ಕೊಂಡಿದ್ದಾನೆ, ರಥವನ್ನು ಒಬ್ಬ ನಡೆಸ್ತಾ ಇದ್ದಾನೆ. 5 ಲಗಾನಿಂದ ಆ ಕುದುರೆಗಳನ್ನು ಹಿಡ್ಕೊಂಡಿದ್ದಾನೆ. ಈ ಚಿತ್ರ ನಾವು ಕಲ್ಪಿಸ್ಕೋಬಹುದು. ಈ 5 ಕುದುರೆಗಳು ಅನ್ನೋದು ಪಂಚೇಂದ್ರಿಯಗಳು. ಆ ಪಂಚೇಂದ್ರಿಯಗಳನ್ನು ಹಿಡಿದಿಟ್ಟಿರುವ ಲಗಾಮು ಅನ್ನೋದಿದೆಯಲ್ಲ, ಅದು ಮನಸ್ಸು. ಇಷ್ಟೂ ಲಗಾಮುಗಳು ಇರೋದು ಬುದ್ಧಿ ಎನ್ನುವ ಒಬ್ಬ ಸಾರಥಿಯ ಕೈಯಲ್ಲಿ. ಇವರೆಲ್ಲರೂ ರಥವನ್ನು ನಡೆಸ್ತಾ ಇದ್ದಾರೆ. ರಥದ ಒಳಗೆ ಯಾರಪ್ಪ ಇದ್ದಾರೆ ಅಂದರೆ ಆತ್ಮ ಅನ್ನೋನು ಇದ್ದಾನೆ. ಎಲ್ಲಿಯವರೆಗೆ ಬುದ್ಧಿ ಹೇಳುವ ಹಾಗೆ ಮನಸ್ಸು ವರ್ತಿಸಿ ಕುದುರೆಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುತ್ತೋ ಆಗ ಗುರಿಯನ್ನು ತಲುಪೋದು ಸುಲಭ. ಒಂದು ವೇಳೆ ಮನಸ್ಸು ಅನ್ನೋದು ಬುದ್ಧಿ ಹೇಳುವ ಮಾತನ್ನು ಕೇಳದೆ ಇಂದ್ರಿಯಗಳು ಹೇಳುವ ಹಾಗೆ ಕೇಳಿದರೆ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವೇ ಇಲ್ಲ. ಇಂದ್ರಿಯ ಎಂತಹ ಅದ್ಭುತವಾದ ಶಬ್ದ ಗೊತ್ತಾ ಇದು? ಇಂದ್ರಿಯ ಅನ್ನೋದು. ಇಂದ್ರಿಯ ಅಂತ ಹೇಳಿದರೆ ಇಂದ್ರನಿಗೆ ಸಂಬಂಧಪಟ್ಟದ್ದು ಅಂತ ಅರ್ಥ. ಇಂದ್ರ ಅಂದ ಕೂಡಲೇ ವಜ್ರಾಯುಧ. ಈ ಪಂಚೇಂದ್ರಿಯಗಳ ಶಕ್ತಿ ಸಾಮರ್ಥ್ಯ ಆ ವಜ್ರಾಯುಧಕ್ಕಿಂತಲೂ ಯಾವುದೇ ರೀತಿಯಿಂದಲೂ ಕಡಿಮೆ ಇಲ್ಲ. ಅವುಗಳ ಹೊಡೆತವನ್ನು ತಡೆಕೊಳ್ಳೋ ಶಕ್ತಿ
ಬಡಪೆಟ್ಟಿಗೆ ಸಾಧ್ಯ ಇಲ್ಲ, ಬಡವರಿಗೆ ಸಾಧ್ಯ ಇಲ್ಲ, ಬಡ ಮನಸ್ಸಿನವರಿಗೆ ಸಾಧ್ಯ ಇಲ್ಲ. ಹಾಗಾಗಿ ಬುದ್ಧಿ ಪ್ರತಿಯೊಂದನ್ನು ಲೆಕ್ಕಾಚಾರ ಮಾಡಿ ತೋಲನೆ ಮಾಡಿ ಇದು ಸರಿಯಾದ ಮಾರ್ಗ, ಈ ಮಾರ್ಗದಲ್ಲಿ ಹೋಗು ಅಂತ ಹೇಳಿದಾಗ ಮನಸ್ಸು ಒಪ್ಪಿಕೊಂಡ್ರೆ ನಮ್ಮ ಪುಣ್ಯ. ಮನಸ್ಸು ಒಪ್ಪಲಿಲ್ಲ, ಕಣ್ಣು ಏನು ಹೇಳುತ್ತೆ, ಕಿವಿ ಏನು ಹೇಳುತ್ತೆ, ನಾಲಿಗೆ ಏನು ಹೇಳುತ್ತೆ, ನಾಲಿಗೆ ಮನಸ್ಸಿಗೆ ಹೇಳಿದಾಗ ಆ ಮನಸ್ಸು ಒಪ್ಪಿಕೊಂಡು ಬುದ್ಧಿಯ ಮಾತನ್ನು ಬೇಡಪ್ಪ, ನಿನಗಾಗಲೇ 70 ವರ್ಷ ಆಗ್ತಾ ಇದೆ, ಈ ವಯಸ್ಸಲ್ಲಿ ಆ ಮಸಾಲೆ ದೋಸೆ ಜಾಮೂನು ಜೊತೆಗೆ ಮನೆಯಲ್ಲಿರೋ ತಿಂಡಿ ಇವೆಲ್ಲ ಸರಿ ಹೋಗಲ್ಲ, ಕೇಳೋದಿಲ್ಲ ಮನಸ್ಸು. ಸರ್, ಇದಕ್ಕೆ ಉತ್ತರವಾಗಿ ತಾವೇ ಒಂದು ಶೀರ್ಷಿಕೆಯ ಪುಸ್ತಕ ಕೊಟ್ಬಿಟ್ಟಿದ್ದೀರಿ ಸರ್, ನಾನು ಏನನ್ನು ತಿನ್ನಬೇಕು ಅನ್ನೋದ್ರ ಬಗ್ಗೆ. ಅಂದರೆ ಈ ನಿಟ್ಟಿನಲ್ಲಿ ಸರ್ ಡಾಕ್ಟರ್ CR ಚಂದ್ರಶೇಖರ್ ಅವರಿಗೆ ಪದ್ಮಶ್ರೀ ಗೌರವ ಅಂತಲ್ಲ ಸರ್, ಅಂದರೆ ಅವರ ಜೊತೆಗಿನ ಒಡನಾಟ ನಿಮಗೆ ತುಂಬ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಬಹುಶಃ ನನಗನ್ಸುತ್ತೆ ಪದ್ಮಶ್ರೀ ವೈದ್ಯಕೀಯ ಕ್ಷೇತ್ರದಲ್ಲಿ ಯಾರ್ಯಾರಿಗೆಲ್ಲ ಬಂದಿದೆ ಅದರ ಒಂದು ಸಮೂಹವನ್ನು ನೀವು ದಾಖಲೆ ರೂಪದಲ್ಲಿ ತರ್ತೀರಾ. ಆಮೇಲೆ ನಮಗೇನಂತ ಹೇಳಿದ್ರೆ ಕನ್ನಡದಲ್ಲಿ ಮಾಹಿತಿಗಳು ಸಿಗೋದು ತುಂಬ ಕಡಿಮೆ. ಆ ನಿಟ್ಟಿನಲ್ಲಿ ನೀವು ಕನ್ನಡಕ್ಕೋಸ್ಕರ ಮಾಡೋ ಕೆಲಸಗಳಿದೆಯಲ್ಲ ಸರ್, ಅದು ಪ್ರತಿ ಬಾರಿ ಖುಷಿಯಾಗತ್ತೆ. ಆ ಪುಸ್ತಕದ ಬಗ್ಗೆ ಹೇಳಿ ಸರ್. ಡಾಕ್ಟರ್ CR ಚಂದ್ರಶೇಖರ್ ಅವರು ನಮ್ಮ ನಾಡಿನ ಹೆಮ್ಮೆ. ಅವರು ಬಹುಶಃ ಜಾಗತಿಕ ದಾಖಲೆಯನ್ನು ಮಾಡಿದ್ದಾರೆ. ತಾವು ತಮ್ಮ ಜೀವಮಾನದಲ್ಲಿ ಏನೆಲ್ಲ ದುಡಿದ್ರು ಕೋಟ್ಯಾನು ಕೋಟಿ ರೂಪಾಯಿಗಳನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಸುದೀರ್ಘ ವೃತ್ತಿಯ ನಂತರ ಅವರಿಗೆ ಬಂದಂಥ ಪಿಂಚಣಿ ಹಣ ಏನಿತ್ತು 1 ಕೋಟಿಗೂ ಹೆಚ್ಚು, ಅಷ್ಟೂ ಹಣವನ್ನು ಅವರು ನೇರವಾಗಿ ನಿಮ್ಹ್ಯಾನ್ಸ್ ಸಂಸ್ಥೆಗೆ ನೀಡಿ ವೃದ್ಧರು ಯಾರಿರ್ತಾರೆ ಅವರ ಆರೈಕೆಗೆ ಈ ಹಣವನ್ನು ದಯವಿಟ್ಟು ಮೀಸಲಿಡಿ ಅಂತ ಹೇಳಿದವರು. ಕೋಟಿ ಕೋಟಿ ರೂಪಾಯಿಗಳಿರೋರು ದಾನ ಮಾಡಿದ್ರೆ ಅದು ದೊಡ್ಡ ವಿಚಾರ ಅಲ್ಲ. ಅಷ್ಟು ಕೋಟಿಗಳನ್ನು ಗಳಿಸಿದವರಲ್ಲ CRC. ಕೋಟಿಗಿಂತಲೂ ಹೆಚ್ಚು ಜನರ ಪ್ರೀತಿಯನ್ನು ಸಂಪಾದನೆ ಮಾಡಿದ್ದಾರೆ. ಆದರೆ ತಮಗೆ ತಮ್ಮ ಕೊನೆ ದಿನಗಳಲ್ಲಿ ಯಾವ ಒಂದು ಆರ್ಥಿಕ ಚೈತನ್ಯವನ್ನು ಕೊಡ್ತಾ ಇತ್ತೋ, ಬೇಡ ನನಗೆ ನಮ್ಮ ಜನ ನನ್ನ ನೋಡ್ಕೋತಾರೆ ಅನ್ನೋ ವಿಶ್ವಾಸದಿಂದ ಅವರು ಅಷ್ಟು ಹಣವನ್ನು ಕೊಟ್ಟರು. ಹಾಗಾಗಿ ಅವರಿಗೆ ಈ ವರ್ಷ ಪದ್ಮಶ್ರೀ ಬಂದದ್ದು ಅಷ್ಟು ದೊಡ್ಡ ವಿಚಾರ ಅಂತ ನಮಗನ್ನಿಸ್ಲಿಲ್ಲ. ಬಹಳ ಹತ್ತಿರದಿಂದ ನಾವು ನೋಡಿದವರು, ಹಾಗಾಗಿ ಅನ್ನಿಸ್ಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನು ನನಗೆ ನಾನೇ ಕೇಳಿಕೊಂಡೆ. ಈ ಪದ್ಮಶ್ರೀ ಪುರಸ್ಕೃತರು, ಅದರಲ್ಲೂ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಪದ್ಮಶ್ರೀಯನ್ನು ಪಡೆದವರು, ಅದರಲ್ಲೂ ಕರ್ನಾಟಕದವರು ಯಾರ್ಯಾರು ಇದ್ದಾರೆ ಅಂತ ನೆನಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಾಗ ನನ್ನ ನೆನಪಿನ ಶಕ್ತಿ ಒಂದು 6-7 ಹೆಸರುಗಳವರೆಗೆ ಹೋಗಿ ನಿಂತು ಬಿಡ್ತು. ತಕ್ಷಣ ಜ್ಞಾಪಕ ಬರಲಿಲ್ಲ. ಹಾಗಾಗಿ ಒಂದಷ್ಟು ಸಂಶೋಧನೆಯನ್ನು ಮಾಡಿದ ಮೇಲೆ ನಮ್ಮ ಕರ್ನಾಟಕದ 24 ವೈದ್ಯರಿಗೆ ಈ ಪದ್ಮ ಗೌರವ ಸಿಕ್ಕಿದೆ ಅನ್ನೋ ವಿಚಾರ ತಿಳಿದಾಗ ಬಹಳ ಬಹಳ ಸಂತೋಷವಾಯಿತು, ಅಷ್ಟೇ ನೋವಾಯಿತು. ಕನ್ನಡಿಗರಾದ ನಾವು ನಮ್ಮ ನಾಡಲ್ಲಿ ಯಾರ್ಯಾರು ಪದ್ಮ ಪ್ರಶಸ್ತಿಯನ್ನು ಪಡೆದಿದ್ದಾರೋ ಅವರ ಪ್ರಾಥಮಿಕ ಪರಿಚಯವು ನಮಗೆ ಇಲ್ಲ ಅಂತ ಹೇಳ್ತಂದರೆ ತಲೆ ತಗ್ಗಿಸ್ಬೇಕಾದವ್ರು ನಾವು. ಒಬ್ಬ ವೈದ್ಯನಾಗಿಯೇ ನನಗೆ ಗೊತ್ತಿಲ್ಲ ಅನ್ನೋದಾದರೆ ಇದು ಶ್ರೀಸಾಮಾನ್ಯನ ಗತಿಯೇ. ಆಗ ಅನ್ನಿಸ್ತು, ಇಲ್ಲ, ಒಂದು ಪುಸ್ತಕ ಬರೀಬೇಕು ಅಂತ ಹೇಳಿ ಪದ್ಮ ಪುರಸ್ಕೃತ ಕರ್ನಾಟಕ ವೈದ್ಯರು, ಪದ್ಮ ಪುರಸ್ಕೃತ ಕರ್ನಾಟಕ ವೈದ್ಯರು ಅನ್ನೋ ಈ ಒಂದು ಪುಸ್ತಕವನ್ನು ಬರೆಯುವ ಮನಸ್ಸು ಮಾಡಿದೆ. ನನ್ನ ಗೆಳೆಯರು ಸಹೋದ್ಯೋಗಿಗಳೆಲ್ಲ ಸಹಕರಿಸಿದ್ರು. ಸೊಗಸಾದ ಕೃತಿ ಇವತ್ತು ಬಂದಿದೆ. ಡಾಕ್ಟರ್ BN ಬಾಲಕೃಷ್ಣ ರಾವ್ ಅಂತ ಹೇಳಿ ಭಾರತೀಯ ಶಸ್ತ್ರವೈದ್ಯಕೀಯ, ಆಧುನಿಕ ಶಸ್ತ್ರವೈದ್ಯಕೀಯ ಏನಿದೆ ಅದಕ್ಕೆ ದಿಕ್ಸೂಚಿಯನ್ನು ನೀಡಿದವರು. ಅವರು ಮೊದಲ ಪ್ರಶಸ್ತಿಯನ್ನು ಗಳಿಸ್ತಾರೆ. ಅದಾದಮೇಲೆ RM ವರ್ಮಾ, ಕೇರಳದ ಮಹಾರಾಜರ ಮನೆತನಕ್ಕೆ ಸೇರಿದವರು. ಅವರು ಈ ನರಶಸ್ತ್ರ ವೈದ್ಯಕೀಯದಲ್ಲಿ ಅದ್ಭುತವಾದ ಸಾಧನೆ ಮಾಡಿ ಕರ್ನಾಟಕದ ಮೊದಲ ವೈದ್ಯರವರು, ಆ ಕ್ಷೇತ್ರದಲ್ಲಿ ಪರಿಣತಿಯನ್ನು ಗಳಿಸ್ತವರು. ಅಮೇರಿಕದ ಇಂಗ್ಲೆಂಡಲ್ಲಿ ಹೇಳ್ತಾರೆ, ನಮ್ಮಲ್ಲೇ ಉಳ್ಕೊಂಬಿಡಿ, ನಿಮ್ಗೆ ಎಷ್ಟು ಹಣ ಬೇಕಷ್ಟು ಕೊಡ್ತೇವೆ ಅಂತ. ನನಗೆ ಹಣ ಬೇಡ ಅಂತ ವಾಪಸ್ ಬಂದು ಇಲ್ಲಿ ನಿಮ್ಹ್ಯಾನ್ಸ್ ಸಂಸ್ಥೆಯನ್ನು ಅಭಿವೃದ್ಧಿಪಡಿಸ್ತಾರಲ್ಲ, ಅದನ್ನು ಕೇಳ್ತಾ ಇದ್ರೇ ರೋಚಕವಾಗುತ್ತೆ. ಹಾಗೆಯೇ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂಥ ಒಬ್ಬ ವ್ಯಕ್ತಿಯ ಬಗ್ಗೆ ಹೇಳಬೇಕು. 2 ಆಣೆಯಿಂದ ಬೃಹತ್ ಬ್ಯಾಂಕನ್ನು ಕಟ್ತಾರೆ.
ಎರಡಾಣೆ TMA ಪೈ ಅವರ ಸಾಧನೆ ನೀವು ನೋಡಬೇಕು. ವೈದ್ಯರಾಗಿ ಅದ್ಭುತವಾದ ಮಣಿಪಾಲ್ ಸಂಸ್ಥೆಗಳನ್ನು ಕಟ್ಟಿ, ಹಾಗೆಯೇ ಸಿಂಡಿಕೇಟ್ ಬ್ಯಾಂಕನ್ನು ಅವರು ಸರ್ವತೋಮುಖವಾಗಿ ಬೆಳೆಸ್ತಾರೆ, ಪದ್ಮಶ್ರೀ ಪಡೆದವರು. ಆ ಎರಡಾಣೆಯಿಂದ ಸಿಂಡಿಕೇಟ್ ಬ್ಯಾಂಕನ್ನು ಕಟ್ಟಿದಂಥ ಕಥೆ ಓದಬೇಕಾದ್ರೆ ದಯವಿಟ್ಟು ಈ ಪುಸ್ತಕವನ್ನು ಒಮ್ಮೆ ನೋಡಿ. ಇದರ ಹಿಂದೆ ಅಂದರೆ ಇವರ ಬಗ್ಗೆ ಮಾಹಿತಿ ಕಲೆ ಹಾಕುವಂಥ ಒಂದು ಪಯಣ ಇದೆಯಲ್ಲ ಸರ್, ಆ ಇಡೀ ಒಂದು ಪಯಣ ಹೇಗಿತ್ತು ಸರ್? ಪಯಣ ಹೇಳಿದಷ್ಟು ಸುಲಭ ಆಗಿರಲಿಲ್ಲ. ಯಾಕಂದರೆ ಹೆಸರೇ ಗೊತ್ತಿಲ್ಲದಿರುವಂಥ ಒಬ್ಬ ವ್ಯಕ್ತಿಯ ಬಗ್ಗೆ ನೀವೊಂದು ಲೇಖನ ಬರೀಬೇಕು ಅಂದರೆ ತುಂಬ ಕಷ್ಟವಾಗುತ್ತೆ. ಹಾಗಾಗಿ ಅಂತರ್ಜಾಲದ ನೆರವನ್ನು ತಗೊಂಡ್ವಿ, ಹಿರಿಯ ವೈದ್ಯರ ಸಹಾಯವನ್ನು ತಗೊಂಡ್ವಿ, ಹಾಗೆಯೇ ಒಂದಷ್ಟು ಹಳೆಯ ಪುಸ್ತಕಗಳನ್ನು, ಮತ್ತು ನಮ್ಮ ವೃತ್ತಿಪರ ಸಂಸ್ಥೆಗಳಿವೆ, IMA ಇದೆ, ಹಾಗೆಯೇ ಶಸ್ತ್ರವೈದ್ಯರ ಸಂಘ ಇದೆ, ಹೃದ್ರೋಗ ವೈದ್ಯರ ಸಂಘ ಇದೆ. ಇಂತಹ ಸಂಘಗಳಲ್ಲಿ ಒಂದಷ್ಟೆಲ್ಲ ಮಾಹಿತಿ ಸಿಕ್ತು. ಹಾಗಾಗಿ ಬಹಳ ಕಷ್ಟಪಟ್ಟು ಮಾಹಿತಿಯನ್ನು ಸಂಗ್ರಹ ಮಾಡಿದ್ದೇವೆ, ನಾನು ಮತ್ತು ನನ್ನ ಗೆಳೆಯರು. ಒಟ್ಟಲ್ಲಿ ಪುಸ್ತಕ ಸೊಗಸಾಗಿ ಬಂದಿದೆ. ನೋಡಿದವರೆಲ್ಲ ಹೇಳ್ತಾರೆ, ಅಯ್ಯೋ ಇಷ್ಟೊಂದು ಜನ ಇದ್ದಾರಾ, ಇಷ್ಟೆಲ್ಲ ಕೆಲಸ ಮಾಡಿದ್ದಾರಾ, ನಮಗೆ ಗೊತ್ತೇ ಇರಲಿಲ್ಲ. ಹಾಗಾಗಿ ಕೆಲವು ಸಂಘ ಸಂಸ್ಥೆಗಳು ಮುಂದೆ ಬಂದು ಈ ಪುಸ್ತಕವನ್ನು ಕೊಂಡುಕೊಂಡು ವೈದ್ಯ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕೊಡುವ ಕೆಲಸ ಮಾಡ್ತಾಯಿದ್ದಾರೆ. ಯಾಕಂದರೆ ನಮ್ಮ ಕತೆ ಮುಗೀತು ಬಿಡಿ, ನಮ್ಮ ಕಾಲ ಮುಗೀತು. ಏನಿದ್ರೂ ಯುವ ವೈದ್ಯರಿಗೆ ಗೊತ್ತಾಗಬೇಕು ನಮ್ಮ ಕರ್ನಾಟಕದ ವೈದ್ಯ ಪರಂಪರೆ ಎಂಥದ್ದು ಅಂತ. ಆ ಪರಂಪರೆಯನ್ನು ಉಳಿಸಿಕೊಳ್ಳುವಂಥ ದಿಶೆಯಲ್ಲಿ ಅವರು ಕೆಲಸ ಮಾಡಬೇಕು. ಆ ಒಂದು ಸ್ಫೂರ್ತಿ ಸಿಗಲಿ ಅಂತ ಅನೇಕ ಜನ ಪುಸ್ತಕವನ್ನು ಕೊಂಡುಕೊಂಡು ಇದನ್ನು ವೈದ್ಯ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ. ಅವರಲ್ಲಿ ಕಲಬುರಗಿಯ ಪಾಟೀಲ್ ಅವರು, SS ಹಿರೇಮಠ್ ಅವರು ಬಹಳ ಮುಖ್ಯರಾದವರು. ಇಷ್ಟಾದರೂ ಕೂಡ ಸರ್, ಪ್ರತಿ ಬಾರಿ ನೀವು ಸಿಕ್ಕಿದಾಗೆಲ್ಲ ನಾನು ಕೇಳ್ತಾ ಇರ್ತೀನಿ, ಈ ಸಲ ದಾಖಲೆಯ ಮಟ್ಟಕ್ಕೆ ಅಂದರೆ ನಾವು ವಿಶ್ವ ದಾಖಲೆ ಈ ಒಂದು ಪುಟದಲ್ಲಿ ಸೇರ್ಬೋದಾ ತಟ್ಟಂತ ಹೇಳಿ ಅಂತ ನಾವು ಕೇಳ್ತಾನೆ ಇದ್ದೆ ಯಾವಾಗ್ಲೂ. ಈಗ ಹತ್ತತ್ರ ಸುಮಾರು 5,000 ಕಂತುಗಳ ಹತ್ರಕ್ಕೆ ಬರ್ತಾ ಇದ್ದೀವಿ, ತಲುಪ್ತಾ ಇದ್ದೀವಿ. ಆ ಥಟ್ಟಂತ ಹೇಳಿ ಆ ಪ್ರಶ್ನೆ ಇಲ್ಲದೆ ಈ ಸಂದರ್ಶನ ಮುಂದುವರಿಯೋದು ಚೆನ್ನಾಗೇ ಇರೋದಿಲ್ಲ ಸರ್. ಥಟ್ಟಂತ ಹೇಳಿ ಪಯಣ ಹೇಗೆ ಆರಂಭವಾಯಿತು, ಹೇಗೆ ನಡ್ಕೊಂಬಂತು, ಹೇಗೆ ಇಲ್ಲಿಯವರೆಗೆ ಬಂದ್ವಿ, ಒಂದು ಸಲ ಹಿಂದಿರುಗಿ ನೋಡಿದಾಗ ನಮಗೇ ಅಚ್ಚರಿ ಅಂತ ಅನಿಸುತ್ತೆ. ಅದರ ಸಂಪೂರ್ಣ ಯಶಸ್ಸು ನಮ್ಮ ಕೇಂದ್ರಕ್ಕೆ ಹೋಗಬೇಕು, ನಮ್ಮ ಕಾರ್ಯಕ್ರಮದ ನಿರ್ಮಾಪಕರಿಗೆ ಸಲ್ಲಬೇಕು, ನಮ್ಮ ತಂಡಕ್ಕೆ ಸಲ್ಲಬೇಕು. ಅವರ ಬೆಂಬಲ ಇಲ್ಲದೆ ಹೋಗಿದ್ದರೆ ನಾನೇನೂ ಮಾಡಲಿಕ್ಕಾಗ್ತಿರಲಿಲ್ಲ. ಇವತ್ತಿಗೆ 4,750 ಕಂತುಗಳನ್ನು ಪೂರ್ಣಗೊಳಿಸಿದ್ದೇವೆ. ಇನ್ನೊಂದು 250 ಕಂತುಗಳಾದರೆ 5,000ವನ್ನು ತಲುಪ್ತೇವೆ. ಜಾಗತಿಕ ಮಟ್ಟದಲ್ಲಿ ನಮ್ಮದು ಈಗಾಗಲೇ ದಾಖಲೆ ಆಗಿದೆ. ಇಟ್ಸ್ ಅಕಾಡೆಮಿಕ್ ಅಂತ ಒಂದು ಕ್ವಿಜ್ ಕಾರ್ಯಕ್ರಮ ಟೆಲಿವಿಷನ್ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇದೆ. ಅವರನ್ನು ಮೀರಿ ಮುಂದೆ ಬಂದಿದ್ದೇವೆ ನಾವು. ಅವರು 1961ರಲ್ಲಿ ಆರಂಭಿಸ್ತಾರೆ, ನಾವು 2002ರಲ್ಲಿ ಆರಂಭಿಸ್ತೇವೆ. ಅವರು ವಾರಕ್ಕೆ 1 ಕಂತನ್ನು ಪ್ರಸಾರ ಮಾಡ್ತಾರೆ, ನಾವು ವಾರಕ್ಕೆ 5 ಕಂತುಗಳನ್ನು ಪ್ರಸಾರ ಮಾಡ್ತೇವೆ. ಹಾಗಾಗಿ ಅವರನ್ನು ಮೀರಿ ಮುಂದಕ್ಕೆ ಬಂದಿದ್ದೇವೆ ನಾವು. ಜಾಗತಿಕವಾಗಿ ದಾಖಲೆಯನ್ನು ಅಧಿಕೃತವಾಗಿ ನಮಗೆ ನೀಡಿ ಅಂತ ನಾವು ಕೇಳಬೇಕಷ್ಟೆ. ಆದರೆ ದಾಖಲೆಗಳಲ್ಲಿ ನಮಗೆ ಯಾರಿಗೂ ಅಷ್ಟು ಆಸಕ್ತಿ, ನಂಬಿಕೆ ಇಲ್ಲದೆ ಇರೋ ಕಾರಣ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ. ಭಾಳ ಒಳ್ಳೆ ಮಾತು. ಅಕಸ್ಮಾತ್ ಏನಾದರೂ ಆ ದಾಖಲೆ ಬರಲೇಬೇಕು ಅನ್ನೋದಾದರೆ ಬಂದೇ ಬರುತ್ತೆ, ಯಾರು ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಿಜ ಸರ್. ದಾನೆ ದಾನೆ ಪೇ ಲಿಖಾ ಹೈ ಖಾನೆ ವಾಲೆ ಕಾ ನಾಮ್. ಭಾಳ ಒಳ್ಳೆ ಮಾತು ಹೇಳಿದ್ರಿ ಸರ್. ಯಾಕಂದರೆ ನೀವು ಕಾರ್ಯಕ್ರಮದನ್ನು ಏನು ಹೇಳಿದ್ರಲ್ಲ, ಒಟ್ಟು ಇಡೀ ಚಂದನ ಅದೇ ಥರ ಮಾಡುತ್ತೆ ಸರ್ ಕೆಲಸ. ಅದು ಭಾಳ ಖುಷಿ ಅಲ್ವಾ ಸರ್? ಚಂದನ ವಾಹಿನಿ ಯಾವ ಬೇರೆಯ ಅಪೇಕ್ಷೆ ಇಲ್ಲದೆ ಜನಸಾಮಾನ್ಯರಿಗೂ ಕೂಡ ಎಲ್ಲವನ್ನೂ ಮುಟ್ಟಿಸುವಂಥ, ಎಲ್ಲ ವರ್ಗದವ್ರನ್ನೂ ಕೂಡ ಮುಟ್ಟುವ, ವಿಶ್ವದಾದ್ಯಂತ ತಲುಪುವ ಕೆಲಸ ಮಾಡುತ್ತೆ. ಅದರಲ್ಲಿ ತಟ್ಟಂತ ಹೇಳಿ ಅದು ಒಂದು ಅಗ್ರಪಂಕ್ತಿ, ಒಂಥರ ಕಿರೀಟಪ್ರಾಯವಾಗಿದೆ. ಅದಕ್ಕೆ ಮತ್ತೊಂದು ಸಲ ನಿಮಗೆ ಅಭಿನಂದನೆಗಳು ಸರ್. ಈ ಪ್ರತಿ ಸಂಚಿಕೆಯಲ್ಲೂ ಕೂಡ ಹೊಸದನ್ನು, ಜೊತೆಗೆ ತಾವು ಮಾತಾಡುವ ರೀತಿ ಪ್ರತಿಯೊಂದು ಎಷ್ಟೊಂದು ತಿಳ್ಕೊಂಡಿದ್ದಾರಪ್ಪ. ಪ್ರತಿಯೊಬ್ಬರು ನೋಡುವಂಥ, ಎಲ್ಲರಲ್ಲೂ ಬರುವಂಥ ಮಾತಿದು. ಈ ಎಲ್ಲ ಪೂರ್ವ ತಯಾರಿ ಆಗಿರಬಹುದು, ಒಂದು ಸಿದ್ಧತೆಗಳು ಹೇಗಿರುತ್ತೆ ಸರ್ ಒಂದೊಂದು ಸಂಚಿಕೆಗೂ ಕೂಡ? ಶ್ವೇತಾ ಅವರೇ, ಈ ಕ್ವಿಜ್ ಅನ್ನೋದು ಜಗತ್ತಲ್ಲಿ ಎಲ್ಲಿ ಹೊಡ್ತು? ಜಗತ್ತಿನ ಮೊದಲ ಕ್ವಿಜ್ ಯಾವುದು? ನಡೆಸಿದವ್ರು ಯಾರು? ಕ್ವಿಜ್ ಮಾಸ್ಟರ್ ಯಾರು? ಪ್ರಶ್ನೆಗಳೇನು?
ಭಾಗವಹಿಸಿದವರು ಯಾರು, ಅವ್ರಿಗೇನು ಬಹುಮಾನ ಬಂತು? ಇದು ನಾನು ನಿಮಗೆ ಥಟ್ ಅಂತ ಕೇಳ್ತಾ ಇರೋ ಪ್ರಶ್ನೆ. ಆದರೆ ಥಟ್ ಅಂತ ಉತ್ತರ ಕೊಡಬೇಕಾಗಿಲ್ಲ. ಆಪ್ಷನ್ ಕೊಡಿ ಸರ್. ಯಕ್ಷ ಪ್ರಶ್ನೆ, ಮಹಾಭಾರತದ ಯಕ್ಷ ಪ್ರಶ್ನೆ ಜಗತ್ತಿನ ಮೊದಲ ಕ್ವಿಜ್. ಕ್ವಿಜ್ ಮಾಸ್ಟರ್ ಯಮಧರ್ಮ. ಕ್ವಿಝಲ್ಲಿ ಪಾಲ್ಗೊಂಡವರು 5 ಜನ ಪಾಂಡವರು, 4 ಜನ ಸೋತು ಸಾಯ್ತಾರೆ. ಯುಧಿಷ್ಠಿರ ಮಾತ್ರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾನೆ. ಪ್ರಶ್ನೆಗಳು ಏನು ಅಂದರೆ ರಾಜಧರ್ಮಕ್ಕೆ ಸಂಬಂಧಪಟ್ಟಂಥ ಅಷ್ಟೂ ಪ್ರಶ್ನೆಗಳು. ಓಕೆ, ಎಲ್ಲ ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ಕೊಡ್ತಾನೆ. ಕೊನೆಗೆ ಯುಧಿಷ್ಠಿರನಿಗೆ ಏನು ಬಹುಮಾನ ಬಂತು ಅಂತ ಪ್ರಶ್ನೆ ಕೇಳೋದಾದರೆ ತನ್ನ ತಮ್ಮಂದಿರ ಪ್ರಾಣ. 4 ಜನ ತಮ್ಮಂದಿರ ಪ್ರಾಣ ಏನಿದೆ ಅದು ವಾಪಸ್ ಬರುತ್ತೆ. ಅದುವೇ ಆತನಿಗೆ ದೊರೆತಂಥ ಬಹುಮಾನ. ಈ ಕ್ವಿಜ್ ಅನ್ನೋ ಪರಿಕಲ್ಪನೆ ನಮ್ಮ ದೇಶದ್ದು. ಪ್ರಶ್ನೋಪನಿಷತ್ ಅಂತ ಇದೆ. ಇದು ಮೊದಲ ಉಪನಿಷತ್ತು. ಪ್ರಶ್ನೆ ಮತ್ತು ಉತ್ತರಗಳ ರೂಪದಲ್ಲಿ ಮನುಷ್ಯನ ಬದುಕಿನ ಬಗ್ಗೆ ಚರ್ಚೆ ಮಾಡುವಂಥ ಅದ್ಭುತವಾದ ಕೃತಿ. ಆನಂತರ ಬಂದಂಥ ಬಹಳಷ್ಟು ಕೃತಿಗಳಲ್ಲಿ ಈ ಪ್ರಶ್ನೋತ್ತರ ತಂತ್ರವನ್ನು ಬಳಸ್ಕೊಂಡು ಬಂದಿದ್ದಾರೆ ನಮ್ಮ ಋಷಿ ಮುನಿಗಳು. ಆ ಲೆಕ್ಕಕ್ಕೆ ಭಗವದ್ಗೀತೆಯೂ ಸಹ ಪ್ರಶ್ನೋತ್ತರ ರೂಪದಲ್ಲೇ ಇದೆ. ಓಕೆ, ಹಾಗಾಗಿ ಈ ಕ್ವಿಜ್ ಅನ್ನೋದು ನಮ್ಮ ನೆಲದಲ್ಲಿ ಹುಟ್ಟಿರುವಂಥದ್ದು. ಅದರ ಪರಿಪೂರ್ಣ ಲಾಭವನ್ನು ಪಡೆಯುವ ಅಷ್ಟೂ ಹಕ್ಕು ನಮ್ಮಲ್ಲಿದೆ. ಓಕೆ, ಪಾಶ್ಚಾತ್ಯ ಜಗತ್ತಲ್ಲಿ ಕ್ವಿಜ್ ಅನ್ನೋದು ಇರಲೇ ಇಲ್ವೇ ಅಂತ ಪ್ರಶ್ನೆ ಕೇಳಿದರೆ ಇದೆ. ಈಡಿಪಸ್ ಅನ್ನೋ ಹೆಸರು ಕೇಳಿರ್ತೀವಿ ನಾವು. ಹೌದು ಸರ್. ಆ ಈಡಿಪಸ್ ಅವನಿಗೆ ಸ್ಪಿಂಕ್ಸ್ ಅನ್ನೋ ರಾಕ್ಷಸಿ 3 ಪ್ರಶ್ನೆಗಳನ್ನು ಹಾಕುತ್ತೆ. ಈ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ನಿನ್ನ ಮುಂದಕ್ಕೆ ಹೋಗೋಕ್ಕೆ ಬಿಡ್ತೇನೆ, ಇಲ್ಲದೆ ಹೋದರೆ ತಿಂದು ಹಾಕ್ತೇನೆ. ಈಡಿಪಸ್ ಉತ್ತರ ಕೊಡ್ತಾನೆ. ಆ ಸ್ಪಿಂಕ್ಸ್ ರಾಕ್ಷಸಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೆ. ಇದು ಪಾಶ್ಚಾತ್ಯ ಜಗತ್ತಲ್ಲಿ ಕಂಡುಬರುವಂಥ ಮೊದಲ ಕ್ವಿಜ್ ನನಗೆ ತಿಳಿದ ಮಟ್ಟಿಗೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಅತ್ಯಂತ ಪ್ರಬಲವಾದ, ಬಲವಾದ, ಆಳವಾದ, ವಿಶಾಲವಾದ ಒಂದು ಬುನಾದಿ ನಮ್ಮ ಸಂಸ್ಕೃತಿಯಲ್ಲಿ ದೊರೆತ ಕಾರಣ ಈ ಕ್ವಿಝಲ್ಲಿ ನನಗೆ ಸಹಜವಾಗಿ ಆಸಕ್ತಿ ಬಂತು ಅಂತ ಕಾಣುತ್ತೆ. ಓದ್ಕೊಂಡು ಬರ್ತಾ ಇದ್ದೆ ಪುಸ್ತಕಗಳನ್ನು. ನನ್ನ ಗುರುಗಳಾದ ರಾಮಚಂದ್ರ ಶರ್ಮ ತ್ಯಾಗಲಿ ಅವರು ಹೇಳ್ತಾ ಇದ್ದರು, ಒಂದು ಪುಸ್ತಕ ನಿನ್ನ ಕೈಗೆ ಸಿಕ್ಕಾಗ ಅದನ್ನು ಓದದೆ ಮುಖಪುಟವನ್ನು ನೋಡಿ, ಶೀರ್ಷಿಕೆಯನ್ನು ನೋಡಿ ಇದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋ ತೀರ್ಮಾನಕ್ಕೆ ಬರಬಾರ್ದು. ಕೊನೆ ಪಕ್ಷ ಒಂದು 20-25 ಪುಟನಾದರೂ ಓದು, ಆ ಪುಸ್ತಕದ ಮಹತ್ವ ತಿಳಿಯುತ್ತೆ. ಹಾಗಾಗಿ ಓದು 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 ಓದ್ಕೊಂಡು ಬಂದಿದ್ದೇನೆ. ಇವತ್ತಿಗೂ ಸಹ ನನ್ನ ಕ್ಷೇತ್ರಕ್ಕೆ ಸಂಬಂಧಪಡದೇ ಇರುವಂಥ ಪುಸ್ತಕ ಆದ್ರೂ ಒಂದು ಸಲ ನೋಡೋಣ ಏನಿದೆ. ಒಂದು 25-30 ಪುಟ ಓದಿದ್ರೆ ನನಗೆ ಅರ್ಥವಾಗುತ್ತೆ ಅಥವಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಓದಬೇಕಾ ಬೇಡವಾ ನಿರ್ಧರಿಸ್ತೇನೆ ಆ ಪುಸ್ತಕವನ್ನು ಪೂರ್ತಿ. ಹೀಗೆ ಹಲವು ಪುಸ್ತಕಗಳನ್ನು ಓದಿಕೊಂಡು ಬಂದಂಥ ತಿಳಿವು ಏನಿದೆ ಅದು ಈ ಕ್ವಿಜ್ ಕಾರ್ಯಕ್ರಮಕ್ಕೆ ಬಹುದೊಡ್ಡ ಆಸ್ತಿ ಆಯಿತು ನನಗೆ. ಸಾಹಿತ್ಯ ಸಾಕಷ್ಟು ಗೊತ್ತಿದೆ, ಸಂಸ್ಕೃತದ ಪ್ರಾಥಮಿಕ ಪರಿಚಯ ಇದೆ, BSc ಮಾಡಿರೋದ್ರಿಂದ ರಸಾಯನಶಾಸ್ತ್ರ, ಪ್ರಾಣಿಶಾಸ್ತ್ರ, ಸಸ್ಯಶಾಸ್ತ್ರದ ಪರಿಚಯ ಇದೆ, ವೈದ್ಯಕೀಯವನ್ನು ಓದಿದ್ದೇನೆ. ಹಾಗೆಯೇ ಭೂಗರ್ಭಶಾಸ್ತ್ರದಲ್ಲಿ ವಿಶೇಷವಾದ ಆಸಕ್ತಿ ಉಂಟು, ಸ್ವಂತ ಪರಿಶ್ರಮದಿಂದ ಓದಿದ್ದು. ಖಗೋಳಶಾಸ್ತ್ರದ ಬಗ್ಗೆ ಆಸಕ್ತಿ ಇದೆ, ಚಾರಣದ ಬಗ್ಗೆ ಆಸಕ್ತಿ ಇದೆ. ಕಾಡುಗಳಲ್ಲಿ ಅಲಿಯೋದು, ಪ್ರತಿಯೊಂದು ಗಿಡವನ್ನು ಹುಡುಕಿ ಅದರ ಮೂಲವನ್ನು ತಿಳಿಯುವ ಪ್ರಯತ್ನ, ಆಸಕ್ತಿ, ಕುತೂಹಲ ಇರೋದರಿಂದ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡು ಬಂದಿದ್ದೇನೆ. ಇದರ ಜೊತೆಗೆ ಅಭಿನಯ ಕ್ಷೇತ್ರದಲ್ಲಿ ಒಂದಷ್ಟು ಪ್ರಾಥಮಿಕ ಪಾಠವನ್ನು ನನ್ನ ಗುರುಗಳಾದ ಸಂಪುಟೂರು ವಿಶ್ವನಾಥ್ ಅವರು ಹೇಳಿಕೊಟ್ರು. ಮುಖ್ಯವಾಗಿ ನಿನ್ನ ಧ್ವನಿಯನ್ನು ಹೇಗೆ ಬೆಳೆಸಬೇಕು, ಧ್ವನಿಯ ಏರಿಳಿತ ಹೇಗಿರಬೇಕು, ಗಂಟೆಗಟ್ಟಲೆ ಮಾತಾಡಬೇಕಾದ್ರೆ ನಿನ್ನ ಶ್ವಾಸಕೋಶಗಳ ಸಾಮರ್ಥ್ಯವನ್ನು ಹೇಗೆ ಉಚಿತವಾಗಿ ಸೂಕ್ತ ರೀತಿಯಲ್ಲಿ ಬಳಸಬೇಕು ಅನ್ನೋ ತಂತ್ರವನ್ನು ಹೇಳಿಕೊಟ್ಟಿರೋದ್ರಿಂದ ಥಟ್ಟಂತೆ ಹೇಳಿ ಕಾರ್ಯಕ್ರಮವನ್ನು ಬೆಳಿಗ್ಗೆ ನಾವು ಆರಂಭಿಸಿದರೆ ಸಂಜೆವರೆಗೂ ಅದನ್ನು ನಿರಂತರವಾಗಿ ಮುದ್ರಣ ಮಾಡ್ತಾನೇ ಇರ್ತೇವೆ. ಇಲ್ಲಿ ಒಂದು ಸೂಕ್ಷ್ಮ ಏನು ಗೊತ್ತಾ, ಬೆಳಿಗ್ಗೆ 10:30ಗೆ ಬಂದು ನಾನು
ಯಾವ ಮೊದಲ ಕಂತನ್ನು ಮಾಡ್ತೇನೆ, ಆ ಕಂತನ್ನು ಮುದ್ರಣ ಮಾಡುವಾಗ ಯಾವ ಉತ್ಸಾಹವನ್ನು, ಲವಲವಿಕೆಯನ್ನು ನಾನು ತೋರಿಸ್ತೇನೆ, ಅದೇ ಉತ್ಸಾಹ ಲವಲವಿಕೆಯನ್ನು ಕೊನೆಯ ಕಂತಲ್ಲೂ ತೋರಿಸ್ಬೇಕು. ಹೌದು ಹೌದು ಸರ್. ನೋಡೋ ನಿಮಗೆ ಸುಸ್ತು ಹೊಡೆದ್ಬಿಟ್ಟಿದ್ದಾರಪ್ಪ ಡಾಕ್ಟ್ರು, ಬಹುಶಃ ಇದು ಧ್ವನಿ ಮುದ್ರಣದಲ್ಲಿ ಕೊನೆಯಲ್ಲಿ ಮಾಡಿದ್ರೋ ಏನೋ, ಆ ಅನುಮಾನ ಬರಬಾರ್ದು ನಿಮಗೆ. ಹೌದು. ಹಾಗಾಗಿ ಹೇಗೆ ಉಳಿಸ್ಕೋಬೇಕು, ಇದೆಲ್ಲ ನನಗೆ ತಿಳಿಸಿಕೊಟ್ಟಂಥ ಆ ಗುರುವರ್ಯರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಡೀ ಸಂಪೂರ್ಣವಾದಂಥ ದೇಹದ ಅಷ್ಟೂ ವಿಚಾರಗಳ ಬಗ್ಗೆ ಸಮಗ್ರ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮಗೆ ಕನ್ನಡಿಗರಿಗೆ ಸಿಗೋದು ಕಡಿಮೆ ಅಂತ. ಆದರೆ ಅಂಥದ್ದೊಂದು ಆಗಬೇಕು ಅನ್ನುವಂಥ ನಿಲುವುಗಳಲ್ಲಿ ಹೊರತಂದ್ರಿ ಸರ್ ಪುಸ್ತಕವನ್ನು. ಅದರ ಹಿನ್ನೆಲೆಯನ್ನು ಹೇಳಿ ಸರ್. ಆರೋಗ್ಯದ ಹಿನ್ನೆಲೆ ಇಷ್ಟೇ, ಹಿತ ಮಿತ. ಎರಡೇ ಶಬ್ದ ನೀವು ನೆನಪಲ್ಲಿ ಇಟ್ಕೊಂಡ್ರೆ ಸಾಕು, ನಿಮಗೆ ಬೇಕಾದಂಥ ಆರೋಗ್ಯ ಸಿಗುತ್ತೆ. ಬದುಕಿನ ಯಾವುದೇ ಅಂಗವಾಗಲಿ ಹಿತ ಮಿತ ಈ ಸೂತ್ರಬದ್ಧ ನೀವು ಅಳವಡಿಸ್ಕೋಬೇಕು. ನೀವು ಹೇಳಿದಂಥ ಪ್ರಶ್ನೆ ಏನಿದೆ, ನೀವು ಕೇಳಿದ್ದು ಅನೇಕ ಜನ ಕೇಳಿದ್ದಾರೆ ನನಗೆ. ಸಮಗ್ರವಾಗಿ ಒಂದು ಪುಸ್ತಕದಲ್ಲಿ ಮಾಹಿತಿ ಸಿಗ್ತಾ ಇಲ್ಲವಲ್ಲ, ಇಂಗ್ಲೀಷಲ್ಲೂ ಸಿಗೋಲ್ಲ, ಕನ್ನಡದಲ್ಲೂ ಸಿಗೋಲ್ಲ, ಸಿಕ್ಕಿದ್ರೂ ಸಹ ನಮಗೆ ಅರ್ಥ ಆಗುವ ರೀತಿಯಲ್ಲಿ ನಮ್ಮ ಮಟ್ಟಕ್ಕೆ ಇಳಿದು ಹೇಳೋಲ್ಲ. ತಾಂತ್ರಿಕ ಶಬ್ದಗಳನ್ನು ಬಳಸ್ತಾನೇ ಹೋಗ್ತಾರೆ. ಯಾರಿಗೆ ಆಸಕ್ತಿ ಬರುತ್ತೆ? ಈ ರೀತಿಯಾದ ಒಂದು ಆಕ್ಷೇಪಣೆ ಅನೇಕ ಕಡೆ ಕೇಳಿದ್ದೆ. ಹಾಗಾಗಿ ಆರೋಗ್ಯ ಸಂಹಿತೆ ಅಂತಕ್ಕಂಥ ಒಂದು ಪುಟ್ಟ ಪುಸ್ತಕ ಬರುತ್ತೆ. ಈ ಆರೋಗ್ಯ ಸಂಹಿತೆಯಲ್ಲಿ ಮನುಷ್ಯನಿಗೆ ಸಂಬಂಧಪಟ್ಟಂಥ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಅಗತ್ಯವಾದಂಥ 20 ಅಧ್ಯಾಯಗಳನ್ನು ಇದರಲ್ಲಿ ಬರೆದಿದ್ದೇನೆ. ಕೃಪೆಯುಂ ಪೊರೆಯೋ ಜಗದಾದಿದೇವ. ನಾವೆಲ್ಲ ಬದುಕೋದಕ್ಕೆ ಕಾರಣ ಸೂರ್ಯ. ಆ ಸೂರ್ಯನ ಸದುಪಯೋಗ ಪಡಿಸ್ಕೊಳ್ಳೋದು ಹೇಗೆ, ಅಲ್ಲಿಂದ ಆರಂಭಿಸಿ ಮುಖ್ಯವಾಗಿ ನಿಮ್ಮ ಆರೋಗ್ಯ ಕುಂಡಲಿಯನ್ನು ಬರೆಯಿರಿ. ಒಂದು ಮಗು ಹುಟ್ಟಿದ ಕೂಡಲೇ ಅದರ ಜನ್ಮ ಕುಂಡಲಿ ಬರೆಸ್ತೇವೆ, ತಪ್ಪೇನಿಲ್ಲ, ನಂಬಿಕೆ ಇದ್ದರೆ ಬರೆಸಿ. ಆದರೆ ಆರೋಗ್ಯ ಕುಂಡಲಿಯನ್ನು ಬರೆಯೋದನ್ನು ಮರಿಬಾರ್ದು. ಹೇಗೆ ಬರೆಯೋದು ಆರೋಗ್ಯ ಕುಂಡಲಿ? ಹೌದು ಸರ್, ಅದರ ಬಗ್ಗೆ ಮಾಹಿತಿ ಒಂದು ಉದಾಹರಣೆ ಕೊಟ್ಟು ಹೇಗೆ ಬರೀಬೇಕು ನಿಮ್ಮ ಆರೋಗ್ಯ ಕುಂಡಲಿಯನ್ನು, ಅದರ ಬಗ್ಗೆ ಮಾಹಿತಿ ಕೊಡ್ತಾ, ಮುಖ್ಯವಾಗಿ ನಾವು ಚೆನ್ನಾಗಿರಬೇಕಾದ್ರೆ ಸಮತೋಲಿತ ಆಹಾರ, ಸಮಚಿತ್ತ ಎರಡೂ ಬೇಕು. ಇವೆರಡೂ ಆದಮೇಲೆ ಸ್ವಚ್ಛಮೇವ ಜಯತೆ. ಎಲ್ಲ ಕಾಯಿಲೆಗಳು ಬರೋದಕ್ಕೆ ಕಾರಣ ವೈಯಕ್ತಿಕ ಸ್ವಚ್ಛತೆ, ಸಾರ್ವಜನಿಕ ನೈರ್ಮಲ್ಯ. ಇವೆರಡೂ ಕೊರತೆ ಇರೋದ್ರಿಂದ ಇವತ್ತು ಕಾಯಿಲೆಗಳು ಬರ್ತಾಯಿದೆ. ಜಂಕ್ ಆಹಾರಕ್ಕೆ ಮಾರು ಹೋಗಿದ್ದೇವೆ ನಾವು. ಜಂಕ್ ಆಹಾರ ಎಂತಹ ಅಪಾಯಕಾರಿಯಾದದ್ದು ಅನ್ನೋದನ್ನು ತಿಳ್ಕೋಬೇಕಾದರೆ ಸೂಪರ್ ಸೈಜ್ ಮೀ ಅಂತಕ್ಕಂಥ ಒಂದು ಸಾಕ್ಷ್ಯ ಚಿತ್ರ ಅಂತರ್ಜಾಲದಲ್ಲಿ ಸಿಗುತ್ತೆ. ದಯವಿಟ್ಟು ಒಮ್ಮೆ ನೋಡಿ. 100ಕ್ಕೆ 100ರಷ್ಟು ಬದಲಾಗದಿದ್ದರೆ ಕೇಳಿ. ಜಂಕ್ ಆಹಾರ, ಜಂಕ್ ಫುಡ್ ಈಸ್ ಈಕ್ವಲ್ ಟು ಡೆತ್ ಫುಡ್ ಅಂತ ನಾವು ಹೇಳ್ತೇವೆ. ಹಾಗಾಗಿ ನಮ್ಮ ದೇಶ, ನಮ್ಮ ಪರಿಸರಕ್ಕೆ, ನಮಗೆ, ನಮ್ಮ ಸಂಸ್ಕೃತಿಗೆ, ನಮ್ಮ ಹಿನ್ನೆಲೆಗೆ ಸರಿಹೊಂದುವಂಥ ಸರಳವಾದ ಸಸ್ಯಾಹಾರವನ್ನು ಬಳಸ್ತಾ ಬಂದರೆ ಆರೋಗ್ಯ ಸಹಜವಾಗಿ ದಕ್ಕುತ್ತೆ ನಮಗೆ. ದೇಹದಲ್ಲಿ ಅಂತಹ ವ್ಯವಸ್ಥೆ ಇದೆ. ಆದರೆ ಅದನ್ನು ಮೀರಿ ನಾವು ಜಂಕ್ ಆಹಾರದ ಹಿನ್ನೆಲೆಯಲ್ಲಿ ಬಿದ್ದರೆ ಮುಗೀತು ಕತೆ. 25-30 ವರ್ಷ ಆಗೋಷ್ಟರಲ್ಲೇ ಹೃದಯಾಘಾತ ಆಗಿ ಸಾಯ್ತಾ ಇರ್ತಕ್ಕಂಥ ಅನೇಕ ಯುವಜನರನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ನಾನು ಕಾಲೇಜು ವಿದ್ಯಾರ್ಥಿಯಾಗಿದ್ದಾಗ ಮಕ್ಕಳು ತಮ್ಮ ತಂದೆ ತಾಯಿಯರನ್ನು ಕರ್ಕೊಂಬರ್ತಾ ಇದ್ದರು ಆಸ್ಪತ್ರೆಗೆ. ನೋಡಿ ನಮ್ಮಪ್ಪ ಸರಿ ಇಲ್ಲ, ಏನೋ ತೊಂದರೆ ಅಂತೆ, ಎದೆ ನೋವಂತೆ. ಇವಾಗೇನಾಗ್ತಾ ಇದೆ, ಅಪ್ಪ ಅಮ್ಮಂದರು ತಮ್ಮ ಮಕ್ಕಳನ್ನು ಕರ್ಕೊಂಡು ಆಸ್ಪತ್ರೆಗೆ ಬರ್ತಾ ಇದ್ದಾರೆ. ನೋಡಿ ಇವನಿಗೆ ಮಧುಮೇಹ ಹೆಚ್ಚಾಗಿದೆ, ಸಿಕ್ಕಾಪಟ್ಟೆ ಕೂಗಾಡ್ತಾನೆ, BP ಜಾಸ್ತಿ ಆಗಿರಬೇಕು, ದಯವಿಟ್ಟು ನೋಡಿ ಅಂತ ಹೇಳಿ ಅಪ್ಪ ಅಮ್ಮಂದರು ಮಕ್ಕಳನ್ನು ಕರ್ಕೊಂಬರ್ತಾ ಇದ್ದಾರಲ್ಲ. ಈ ದುರವಸ್ಥೆ ಯಾಕೆ ಬಂತು ಅಂತ ಕೇಳ್ತಂದರೆ ಅದಕ್ಕೆ ಕಾರಣ ತಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿರಲಿಲ್ಲ ಒಂದು. ಎರಡನೇದು, ನಮ್ಮ ಪಠ್ಯಪುಸ್ತಕಗಳಲ್ಲಿ ಈ ಬಗ್ಗೆ ಏನೂ ಮಾಹಿತಿ ಇಲ್ಲವೇ ಇಲ್ಲ. ಮೂರನೇದು, ವೈದ್ಯರಿಗೆ ಹಣ ಮಾಡೋಕ್ಕೆ ಸಮಯ ಇಲ್ಲ. ನಿಮಗೆಲ್ಲ ಕೂತ್ಕೊಂಡು ಪಾಠ ಹೇಳೋಕ್ಕೆ ಅವ್ರಿಗಾದರೂ ಸಮಯ ಎಲ್ಲಿರುತ್ತೆ? ಹಾಗಾಗಿ ದಯವಿಟ್ಟು ಈ ರೀತಿಯ ಮಾರ್ಗದರ್ಶಕ ಕೃತಿಗಳು ಏನಿವೆ ಅವುಗಳನ್ನು ಓದಿ ಅಂತ ತಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪುಸ್ತಕ ಬರೆದೆ. ಈ ಶೀರ್ಷಿಕೆ ನಾನು ಹುಡುಕಲಿಲ್ಲ,
ಸಂಹಿತೆ ಅನ್ನೋದು ಬಹಳ ಬಹಳ ದೊಡ್ಡದಾದಂಥ ಶಬ್ದ, ಅದು ಅರ್ಥವತ್ತಾದಂಥ ಶಬ್ದ. ಅದು ಆ ಶಬ್ದವನ್ನು ಪ್ರಕಾಶಕರೇ ಇಲ್ಲ, ಈ ಪುಸ್ತಕಕ್ಕೆ ಇದೇ ಸರಿಯಾದ ಶೀರ್ಷಿಕೆ ಹಾಗಂತ ಹೇಳಿ ಅವರು ಆರೋಗ್ಯ ಸಂಹಿತೆ ಅನ್ನೋ ಶೀರ್ಷಿಕೆ ಕೊಟ್ಟಿದ್ದಾರೆ. ಹಾಗಾಗಿ ಒಮ್ಮೆ ನೀವು ಖಂಡಿತ ಇದನ್ನು ನೋಡ್ತು ಅಂದರೆ ನಿಮಗೆ ಸಾಕಷ್ಟು ಮಾರ್ಗದರ್ಶನ ದೊರೆಯುತ್ತೆ. ಇದಕ್ಕೆ ಪೂರಕವಾಗಿ ಏನನ್ನು ತಿನ್ನಬೇಕು ಅನ್ನೋದ್ರ ಬಗ್ಗೆ ಒಂದು ಸಮಗ್ರವಾಗಿ ಆಹಾರದಲ್ಲೇ ಆರೋಗ್ಯ ಸರ್, ಇವತ್ತು ಅದರ ನಿಟ್ಟಿನಲ್ಲಿ ಯಾವೆಲ್ಲ ರೀತಿಯ ಅಂಶಗಳನ್ನು ಇದರಲ್ಲಿ ಕಲೆ ಹಾಕಿದ್ದೀರಿ ಸರ್? ಇದೊಂದು ಕೇಳಿದ್ರು, ಸರ್ ಉದ್ದುದ್ದಕ್ಕೆ ಬರೀತೀರಾ ನೀವೆಲ್ಲ, ದೊಡ್ಡ ದೊಡ್ಡ ಪುಸ್ತಕಗಳು ಬರೀತೀರ, ಅಷ್ಟೆಲ್ಲ ಓದೋಕ್ಕಾಗಲ್ಲ, ನಮಗೆ ಸರಳವಾಗಿ ಹೇಳಿ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂದರು. ಆಯ್ತಪ್ಪ, ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದಕ್ಕೆ ಒಂದು ಪುಟ್ಟ ಪುಸ್ತಕ ಬರೀತೇನೆ ಅಂತ ಬರೆದೇ ಇದರಲ್ಲಿ. ಒಮ್ಮೆಯುಂಡವ ತ್ಯಾಗಿ, ಇಮ್ಮೆಯುಂಡವ ಭೋಗಿ, ಬಿಮ್ಮಗುಂಡವನು ನೆರೆ ಹೋಗಿ, ಯೋಗಿತ ಸುಮ್ಮನಿರುತಿ ಸರ್ವಜ್ಞ. ಸರ್ವಜ್ಞ ಹೇಳಿದಂಥ ಮಾತು ಇದು. ಹಸಿವಿಲ್ಲದುಣಬೇಡ, ಹಸಿದು ಮತ್ತಿರಬೇಡ, ಬಿಸಿ ಬೇಡ, ತಂಗಳುಣಬೇಡ, ವೈದ್ಯನ ಗಸಣಿಯೇ ಬೇಡ ಸರ್ವಜ್ಞ. ಎಷ್ಟು ಚೆನ್ನಾಗಿ ಹೇಳ್ತಾನೆ. ನಾಲ್ಕು ಅಲ್ಲ 3 ಸಾಲಲ್ಲಿ ಈ ಮಾತನ್ನು ಹೇಳ್ತಾನೆ ಈ ತ್ರಿಪದಿಯಲ್ಲಿ. ಈ ಹಿತಾಮಿತ ಅನ್ನೋ ಶಬ್ದವನ್ನು ನಮ್ಮ ಆಯುರ್ವೇದದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಹಿತಭುಕ್, ಮಿತಭುಕ್, ಋತಭುಕ್ ಅಂತ. ಇದು ಒಂದು ದಂತಕಥೆ ಅಂತ ಹೇಳ್ಬೋದು. ಆಯುರ್ವೇದ ಎಷ್ಟು ಬೃಹತ್ತಾದ ಒಂದು ಜ್ಞಾನರಾಶಿ ಅಲ್ವಾ. ಅದನ್ನು ಸಂಗ್ರಹವಾಗಿ ಹೇಳು ಅಂತ ಕೇಳಿದಾಗ ಒಂದು ಹಕ್ಕಿ ಬಂದು ಹೇಳುತ್ತಂತೆ, ಹಿತಭುಕ್, ಮಿತಭುಕ್, ಋತಭುಕ್. ಹಿತಭುಕ್, ನಿನಗೆ ಹಿತವಾದ ಆಹಾರ ಪದಾರ್ಥವನ್ನು ಮಿತಭುಕ್, ಮಿತವಾಗಿ ತಿನ್ನು. ಮತ್ತು ಋತಭುಕ್ ಅಂತ ಹೇಳ್ತೇನೆ, ಆಯಾ ಋತುಗಳಿಗೆ ಅನುಗುಣವಾಗಿ ಆಹಾರ ಪದಾರ್ಥವನ್ನು ಸೇವಿಸಬೇಕು ನೀನು ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಹಾಗಾಗಿ ಸಮಗ್ರ ಆರೋಗ್ಯದ ಗುಟ್ಟು ಏನು ಅಂದರೆ ಹಿತಾಮಿತ ಅಂತ ಸರಳವಾಗಿ ಕನ್ನಡದಲ್ಲಿ ಹೇಳಿದೆ. ನಮ್ಮ ಹಿರಿಯರು ಹೇಳಿದ ಹಾಗೆ ಹಿತಭುಕ್, ಮಿತಭುಕ್, ಋತಭುಕ್. ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟು ಯಾವುದನ್ನು ತಿನ್ನಬೇಕು ಯಾವುದನ್ನು ತಿನ್ನಬಾರದು ಅನ್ನೋದಕ್ಕೆ ವೈಜ್ಞಾನಿಕ ಕಾರಣಗಳು ಏನಿದೆ ಅದನ್ನು ಸರಳವಾಗಿ ವಿವರಿಸಿ ಈ ಒಂದು ಪುಸ್ತಕದಲ್ಲಿ ಬರೆದಿದ್ದೇನೆ. ಇದು ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಯಲ್ಲೂ ಸಿಗುತ್ತೆ. ಸರ್, ಭಾಳ ಖುಷಿಯಾಗೋ ವಿಚಾರಗಳು ಅಂತ ಹೇಳಿದ್ರೆ, ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ಏನಾಗ್ತಾ ಇದೆ ಅಂದರೆ, ಬೇಡದೇ ಇರೋ ವಿಚಾರಗಳನ್ನು ಟ್ರೋಲ್ ಮಾಡ್ತಾರೆ. ಏನಂದರೆ ಸಿಕ್ಕಾಪಟ್ಟೆ ಹಾಗೆ ರೇಗಿಸೋದು ಏನೇನೋ ಮಾಡಾಕ್ಬಿಡ್ತಾರೆ. ಆದರೆ ಇಲ್ಲ, ಸಾಮಾಜಿಕ ಜಾಲತಾಣಗಳಲ್ಲಿ ಒಳ್ಳೆಯದನ್ನು ಟ್ರೋಲ್ ಮಾಡ್ತಾರೆ ಅನ್ನೋದಕ್ಕೆ ಥಟ್ಟಂತ ಹೇಳಿ ನಿಮ್ಮ ವಿಚಾರಗಳನ್ನು ಇಟ್ಕೊಂಡು ಟ್ರೋಲ್ ಮಾಡಿರೋದಿರ್ಬೋದು. ಕನ್ನಡದ ಬಗ್ಗೆ ನಿಮಗೆ ಯಾಕಷ್ಟು ವ್ಯಾಮೋಹ ಅಂದಾಗ ಈ ಥರ ಸುಮಾರು ವಿಚಾರಗಳನ್ನು ಟ್ರೋಲ್ ಮಾಡಿದ್ದಾರೆ ಸರ್. ಸೊ ಆ ವಿಚಾರಗಳಿಗೆ ಏನು ಹೇಳ್ತೀರಿ ಸರ್? ಕನ್ನಡ ಭಾಷೆ ಮೇಲೆ ನಾವು ನಿಜಕ್ಕೂ ಅಭಿಮಾನವನ್ನು ಕಳ್ಕೊತಾ ಇದ್ದೇವೆ. ನನಗೆ ಯಾವಾಗಲೂ ಒಂದು ಕಾಡ್ತಾ ಇದೆ ವಿಚಾರ. ನಮ್ಮ ಯುನೆಸ್ಕೋದವರು ಒಂದು ಭಾಷೆ ಅಳಿವಿನ ಅಂಚಿಗೆ ಹೋಗ್ತಾ ಇದೆ ಅಂದರೆ ಅದನ್ನು ಪತ್ತೆ ಹಚ್ಚೋದು ಹೇಗೆ? ಯುನೆಸ್ಕೋದವರು ಕೊಟ್ಟಿರುವಂಥದ್ದು ಹೇಗೆ ಪತ್ತೆ ಹಚ್ಚಬಹುದು? 9 ಲಕ್ಷಣಗಳನ್ನು ಬರೆದಿದ್ದಾರೆ ಅವರು. ಆ ಒಂದೊಂದು ಲಕ್ಷಣವನ್ನು ವಿಶ್ಲೇಷಣೆ ಮಾಡೋದು ಹೇಗೆ ಅಂತ ಅದಕ್ಕೆಲ್ಲ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಆ 9 ಪ್ರಶ್ನೆಗಳನ್ನು ತಗೊಂಡು ಅವರು ಕೊಟ್ಟಿರುವಂಥ ಸೂಚನೆಗಳನ್ನೆಲ್ಲ ಬರೆದು ಸಮಗ್ರವಾಗಿ ನೋಡಿದಾಗ ಕನ್ನಡಕ್ಕೆ ನಿಜಕ್ಕೂ ಒಂದು ಭೀತಿ ಇದೆ ಅಂತ ಅನ್ನಿಸಿದ್ದು ನನಗೆ ನಿಜ. ಸರಳವಾಗಿ ಒಂದು ಕಡೆ ಹೇಳ್ತಾರೆ, ಒಂದು ಮಾತೃಭಾಷೆಯನ್ನು ತಾತ ಮಾತಾಡ್ತಾ ಇದ್ದಾನೆ, ಅಪ್ಪನೂ ಅರ್ಧಂಬರ್ಧ ಮಾತಾಡ್ತಾ ಇದ್ದಾನೆ, ಮಗ ಕೆಲವು ಶಬ್ದಗಳನ್ನು ಕೇಳಿರಬಹುದು ಅಷ್ಟೇ. ಹೀಗಿತ್ತು ಅಂದರೆ ಆ ಭಾಷೆ ಅಳಿವಿನ ಕಡೆಗೆ ಹೋಗ್ತಾ ಇದೆ ಅಂತ ಅರ್ಥ. ಕನ್ನಡವನ್ನು ನನ್ನ ತಂದೆ ತಾಯಿ ತುಂಬ ಚೆನ್ನಾಗಿ ಮಾತನಾಡೋರು. ಅವ್ರಿಗೆ ಇಂಗ್ಲೀಷು ಮತ್ತೊಂದು ಬರ್ತಿರಲಿಲ್ಲ. ನಾನು ಅರ್ಧಂಬರ್ಧ ಕನ್ನಡ ಕಲ್ತ್ಕೊಂಡಿದ್ದೇನೆ. ಇನ್ನು ನನ್ನ ಮಗನ ಕಾಲಕ್ಕೆ ಬಂತು ಅಂದರೆ ಅವನು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿ ಏನೋ ನಾವು ಕೇಳುವಂಥ 4 ಪ್ರಶ್ನೆಗಳಿಗೆ ಕನ್ನಡದಲ್ಲಿ ಉತ್ತರ ಕೊಡ್ತಾನೇ ಹೊರತು ಅವನ ಅಷ್ಟು ವಿಚಾರಗಳನ್ನು, ವಾದಗಳನ್ನು, ಬರಹವನ್ನು ಎಲ್ಲವನ್ನೂ ಇಂಗ್ಲೀಷಲ್ಲೇ ಮಾಡ್ತಾ ಇದ್ದಾನೆ. ಇನ್ನು ಅವನ ಮಗನ ಕಾಲಕ್ಕೆ ಬಹುಶಃ ಅದು ಇರೋಲ್ಲ. ಈ ಸ್ಥಿತಿ ಕರ್ನಾಟಕದ ನಗರಗಳಲ್ಲಿ, ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲೂ ಕಂಡು ಬರ್ತಾ ಇದೆ. ಇನ್ನು ಗ್ರಾಮೀಣ ಪ್ರದೇಶಗಳಿಗೆ ಹೋಗಬೇಕು, ಅದೊಂದು ಚೂರು ಬಾಕಿ ಇದೆ. ಮುಂದೆ ಏನು ಕನ್ನಡದ ಭವಿಷ್ಯ ಅಂತ ಯೋಚನೆ ಮಾಡಿದಾಗ
ನನಗಂತೂ ಖಂಡಿತ ಭೀತಿಯಾಗುತ್ತೆ. ಹಾಗಾಗಿ ಭಾಷೆ, ನಾಡು, ನಮ್ಮ ಸ್ವಂತ ತಾಯಿ, ಇದು ಬೇರೆ ಬೇರೆ ಅಲ್ಲ, ಇವೆಲ್ಲವೂ ಒಂದೇ. ನಮ್ಮ ತಾಯಿಯನ್ನು ನಾವು ಹೇಗೆ ಪ್ರೀತಿಸ್ತೇವೋ ಹಾಗೆ ನಮ್ಮ ಭಾಷೆಯನ್ನು, ನಮ್ಮ ನಾಡನ್ನು ಪ್ರೀತಿಸಬೇಕು. ಬೇರೆ ಪ್ರಶ್ನೆ ನೀವು ಕೇಳಲಿಕ್ಕೆ ಸಾಧ್ಯನೇ ಇಲ್ಲ ಇದು. ಹಾಗಾಗಿ ಭಾಷೆಯ ಬಗ್ಗೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಒಂದಷ್ಟು ವಿಚಾರಗಳನ್ನು ಹೇಳಿ, ನಮ್ಮ ದೇಶದ ಹಿರಿಮೆ ಗರಿಮೆಯನ್ನು ಹೇಳಿ, ಇಂತಹ ಭವ್ಯ ಪರಂಪರೆಯವರು ನಾವು, ಇಂತಹ ಅದ್ಭುತವಾದ ಸಾಹಿತ್ಯ ಸಂಪತ್ತಿನ ಒಡೆಯರು ನಾವು, ಇವುಗಳ ವಾರಸುದಾರರು ನಾವು, ಇವುಗಳನ್ನು ಹೊತ್ತುಕೊಂಡು ಮುಂದಿನ ತಲೆಮಾರಿಗೆ ಸಾಗಿಸಬೇಕಾದ ಗುರುತರವಾದ ಜವಾಬ್ದಾರಿ ನಮ್ಮ ಮೇಲಿದೆ, ನಿಮ್ಮ ಮೇಲಿದೆ ಅನ್ನೋ ವಿಚಾರವನ್ನು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಅಂತಹ ಕೆಲವು ವಿಚಾರಗಳು ಟ್ರೋಲ್ ಆಗಿರೋದನ್ನು ನಾನು ಸಹ ನೋಡಿದ್ದೇನೆ. ನಾವು ಥಟ್ಟಂತ ಹೇಳಿ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು ಕಾರ್ಯಕ್ರಮ ಜನರ ಜನಪ್ರಿಯತೆ ಪಡೆದಿರುವಂತಹ ರೀತಿ ಆಗಿರ್ಬೋದು, ಜೊತೆಗೆ ನಿರಂತರತೆಯನ್ನು ಕಾಪಾಡಿಕೊಂಡು ಬಂದಿರುವಂಥದ್ದು. ಈ ಕೊರೋನಾ ಸಮಯದಲ್ಲಿ ಎಲ್ಲದಕ್ಕೂ ಒಂದು ಬ್ರೇಕ್ ಸಿಕ್ಕಂತಾಗಿತ್ತು ಸರ್. ಎಲ್ಲ ರೀತಿಯಲ್ಲೂ ಕೂಡ ಎಲ್ಲವೂ ಬಂದ್ ಎನ್ನುವ ರೀತಿಯಲ್ಲಿ ಆಗಿತ್ತು. ಆದರೆ ಅಲ್ಲೂ ಕೂಡ ಅಂದರೆ ಜನ ಥಟ್ಟಂತ ಹೇಳಿ ಕಾರ್ಯಕ್ರಮದಿಂದ ಬಹಳ ಹೆಚ್ಚು ದಿನ ದೂರ ಉಳಿಯೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಅಲ್ಲೂ ಕೂಡ ಒಂದು ಆನ್ಲೈನ್ನಲ್ಲಿ ಕಾರ್ಯಕ್ರಮ ಮಾಡ್ತೀರಿ. ಆ ಕೋವಿಡ್ ಸಮಯದಲ್ಲಿನ ಒಂದು ಅನುಭವ. ಹೌದಮ್ಮ, ಕೋವಿಡ್ ಅಂತೂ ಇಡೀ ಜಗತ್ತನ್ನೇ ಒಂದು ರೀತಿ ಸ್ಥಗಿತಗೊಳಿಸ್ಬಿಡ್ತು, ಚಲನೆಯೇ ಇಲ್ಲದೇ ಇರೋ ಹಾಗೆ. ನಮ್ಮ ಮನೆಗಳಲ್ಲಿ ನಮ್ಮನ್ನು ಬಂಧಿತ ಸ್ಥಿತಿಯಲ್ಲಿ, ಉಸಿರು ಕಟ್ಟಿಸುವ ಸ್ಥಿತಿಯಲ್ಲಿ ಉಳಿಸ್ತು. ಇದು ಸತ್ಯ, ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹಾಗಾಗಿ ಥಟ್ಟಂತ ಹೇಳಿ ಕಾರ್ಯಕ್ರಮ ನಾವು ಮಾಡಬೇಕು ಅನ್ನೋದಾದರೆ ನಮ್ಮ ಜನ ಬರಬೇಕು ಬೇರೆ ಬೇರೆ ಊರುಗಳಿಂದ. ಆದರೆ ಚಲನೆಗೆ ಅವಕಾಶ ಇಲ್ಲದೇ ಇರುವಂಥ ಸ್ಥಿತಿಯಲ್ಲಿ ಹೇಗೆ ನಡೆಸೋದು ಕಾರ್ಯಕ್ರಮ? ಹಾಗಾಗಿ ಅನಿವಾರ್ಯವಾಗಿ ಥಟ್ಟಂತ ಹೇಳಿ ಕಾರ್ಯಕ್ರಮವನ್ನು ಕೆಲವು ದಿನಗಳ ಕಾಲ ನಿಲ್ಲಿಸಬೇಕಾಯಿತು. ಆದರೆ ನಮ್ಮ ಕೇಂದ್ರದಲ್ಲಿ ಇರ್ತಕ್ಕಂಥ ತಂತ್ರಜ್ಞಾನ ವಿಭಾಗದವರು, ಮುಖ್ಯವಾಗಿ ವಿವೇಕ್, ಅವ್ರು ಹೇಳಿದ್ರು, ಸರ್ ಯಾಕೆ ನಾವು ಆನ್ಲೈನ್ ಮಾಡಬಾರ್ದು ಕ್ವಿಝನ್ನು? ಆಗ ಕಾರ್ಯಕ್ರಮದ ನಿರ್ಮಾಪಕರು ನಮ್ಮ ಸುಧಾಕರ ಪ್ರಿಯ ಅವರು, ಸುಧಾಕರ ಪ್ರಿಯ ಹಾಗೂ ವಿವೇಕ್ ಇವರಿಬ್ಬರೂ ಸೇರಿಕೊಂಡು ಹೇಗೆ ಮಾಡಬಹುದು ಆನ್ಲೈನ್ ಅಂತ ಹೇಳಿ, ಅವರು ತಾಂತ್ರಿಕವಾಗಿ ಅದನ್ನು ಸಿದ್ಧಪಡಿಸ್ಕೊಂಡು ನನ್ನ ಹತ್ರ ಹೀಗೆ ಮಾಡಲಿಕ್ಕಾಗುತ್ತಾ ಸರ್, ನಿಮ್ಮಿಂದ ಸಾಧ್ಯವಾಗುತ್ತಾ, ನಿಮ್ಮ ಮನೆಯಿಂದಲೇ ಮಾಡಲಿಕ್ಕೆ ಅನುಕೂಲತೆ ಉಂಟಾ? ನಾನು ಹೇಳಿದೆ, ರೋಮಾಂಚನವಾಯ್ತಪ್ಪ ನೀವು ಕೊಟ್ಟಂಥ ಸಲಹೆ. ನಿಲ್ಲಿಸ್ಬಿಟ್ಟಿದ್ದೀವಲ್ಲ, ಇದುವರೆಗೂ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ಕೊಂಡು ಬರ್ತಾಯಿದ್ವಿ, ಈಗ ತಕ್ಷಣಕ್ಕೆ ನಿಲ್ಲಿಸ್ಬಿಟ್ಟಿದ್ದೇವಲ್ವಾ, ಇದೊಂದು ರೀತಿ ಉಸಿರು ಕಟ್ಟಿಸೋ ವಾತಾವರಣ ಆಗ್ತಾಯಿದೆ. ನನ್ನಿಂದ ಏನು ಮಾಡಬೇಕು, ಏನಾಗಬೇಕು ಹೇಳಿ ನಾನು ಮಾಡ್ತೇನೆ ಅಂತ ಹೇಳಿ ಅದಕ್ಕೆ ಬೇಕಾದಂಥ ತಾಂತ್ರಿಕ ವ್ಯವಸ್ಥೆಯೆಲ್ಲ ಮಾಡಿಕೊಂಡು ನಾವು ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಜನ ಬಹಳ ಇಷ್ಟಪಟ್ಟು ನೋಡಿದ್ರು ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಯಾರೋ ಒಬ್ಬರು ಕಾರ್ಯಕ್ರಮ ನೋಡಿ, ಏನು ನೀವು ಕರ್ನಾಟಕದವ್ರಿಗೂ ಮಾತ್ರ ಕಾರ್ಯಕ್ರಮ ಮಾಡ್ತಿರಲ್ಲ, ನಮಗೆ ಮಾಡೋಲ್ವೇ? ಕತಾರಿಂದ ಅಲ್ಲಿ ಇರ್ತಕ್ಕಂಥ ಒಂದಷ್ಟು ಗೆಳೆಯರು ದೊಡ್ಡ ಗಲಾಟೆ ಮಾಡಿದ್ರು. ಕತಾರಿಂದ ನಾವಿಷ್ಟು ಜನ ಭಾಗವಹಿಸೋಕೆ ಸಿದ್ಧವಾಗಿದ್ದೀವಿ, ನೀವು ಮಾಡಿ. ಕತಾರಿನ ಕನ್ನಡಿಗರಿಗೆ ವಿಶೇಷವಾದ ಕಾರ್ಯಕ್ರಮ ಮಾಡಿದ್ವಿ. ಕತಾರಿಗೆ ಮಾಡಿದ ಮೇಲೆ ಬೇರೆ ದೇಶಗಳಿಗೆ ಯಾಕೆ ಮಾಡಬಾರ್ದು? ಬೇಡಿಕೆ ಬಂತು. ಹಾಗಾಗಿ ಬೇರೆ ಬೇರೆ ದೇಶಗಳಿಗೆ ಅಲ್ಲಿರ್ತಕ್ಕಂಥ ಕನ್ನಡಿಗರನ್ನು ಸೇರಿಸ್ಕೊಂಡು ಮಾಡಲಿಕ್ಕೆ ಶುರು ಮಾಡಿದ್ವಿ. ಒಂದು ಘಟ್ಟದಲ್ಲಿ 10 ದೇಶಗಳಿಂದ ಸ್ಪರ್ಧಿಗಳು ಒಮ್ಮೆಲೇ ಭಾಗವಹಿಸಿದ್ರು ಈ ಆನ್ಲೈನ್ ಕಾರ್ಯಕ್ರಮದಲ್ಲಿ. ಹಾಗಾಗಿ ಕರ್ನಾಟಕದ ಮಟ್ಟಿಗೆ ಸೀಮಿತವಾಗಿದ್ದಂಥ ಥಟ್ಟಂತ ಹೇಳಿ ಕಾರ್ಯಕ್ರಮ ಜಾಗತಿಕ ಮಟ್ಟವನ್ನು ಮುಟ್ಟಿತು. ಇದು ತುಂಬ ತುಂಬ ಸಂತೋಷವನ್ನು, ಸಂತೃಪ್ತಿಯನ್ನು ಕೊಟ್ಟಂಥ ಒಂದು ಕೆಲಸ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ದಂತ ಹೇಳಿದ್ರೆ ಹಬ್ಬ ಹರಿದಿನಗಳಲ್ಲಿ ಮಾಡುವಂಥ ವಿಶೇಷ ಸಂಚಿಕೆಗಳು. ಸೊ ಗೌರಿ ಹಬ್ಬಕ್ಕೆ ಒಂದು ವಿಶೇಷವಾದಂಥ ವ್ಯಕ್ತಿಯನ್ನು ಕರೆಸ್ತಾರೆ. ಮತ್ತು ಮೈಸೂರು ದಸರಾ ಸಂಭ್ರಮಕ್ಕೆ ಅಂತ ಹೇಳಿದ್ರೆ ನೇರವಾಗಿ ಮೈಸೂರು ಮಾವತರ ಜೊತೆಗೆ ಹೋಗ್ತೀರಾ. ಇನ್ನೊಂದು ಕಡೆ ಗಾಂಧಿ ಬಂದಂಥ ಸ್ಥಳಕ್ಕೆ ಅಂತ ಹೇಳಿದ್ರೆ ನಂದಿ ಬೆಟ್ಟಕ್ಕೆ ಹೋಗ್ತೀರಾ. ಈ ಥರದ್ದು ವಿಚಾರಗಳನ್ನು, ಸಂಚಿಕೆಗಳನ್ನು ಮಾಡುವಂಥ ಸಂದರ್ಭ ಇದೆಯಲ್ಲ ಸರ್. ಅಂದರೆ ಜನರಿಗೆ ನೀವು ಈ ಕಾರ್ಯಕ್ರಮದ ಮೂಲಕ ಹತ್ತಿರ ಇದ್ದೀರಾ, ಆದರೆ ಜನರ ಜೊತೆಗೆ ಕೂತ್ಕೊಂಡು ಅಲ್ಲಿ ಹೋಗಿ ಮಾಡೋದಿದೆಯಲ್ಲ ಸರ್, ಅದೊಂದು ವಿಶೇಷವಾದ ಅನುಭವ. ಅದ್ರ ಬಗ್ಗೆ ಹೇಳಿ ಸರ್. ಸ್ಟುಡಿಯೋಯಿಂದ ಹೊರಗಡೆ ಹೋಗಿ ಯಾಕೆ ಕಾರ್ಯಕ್ರಮ ಮಾಡಬಾರ್ದು ಅನ್ನೋ ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ನಮ್ಮ ಮುಂದೆ ಇಟ್ಟು ಅದನ್ನು ಕಾರ್ಯರೂಪಕ್ಕೆ ತಂದವರು ಶ್ರೀಮತಿ ಎಚ್.ಎನ್. ಆರತಿ ಅವರು. ಹಾಗಾಗಿ
ಅವರ ನೇತೃತ್ವದಲ್ಲಿ ಕರ್ನಾಟಕದ ಹಲವು ಪ್ರದೇಶಗಳಿಗೆ ಹೋಗಿ ದಾರಿಲಿ ಯಾರು ನಡ್ಕೊಂಬರ್ತಿದ್ದಾರೋ ನೇರವಾಗಿ ಅವ್ರ ಮುಂದೆ ಮೈಕ್ ಹಿಡಿದು ಈ ಪ್ರಶ್ನೆಗೆ ಉತ್ತರ ಕೊಡಿ, ಪುಸ್ತಕ ಕೊಡ್ತೇನೆ ಅಂತ ಪುಸ್ತಕ ತೋರಿಸ್ತಾ ಪ್ರಶ್ನೆ ಕೇಳಿ ಅವ್ರು ಉತ್ತರ ಕೊಟ್ಟರೆ ಪುಸ್ತಕ ಅಲ್ಲೇ ಕೊಟ್ಟು ಮುಂದೆ ನಡ್ಕೊಂಡು ಹೋಗುವಂಥ ಪರಿಕಲ್ಪನೆ ಏನಿದೆ ಅದನ್ನು ಕಾರ್ಯರೂಪಕ್ಕೆ ತಂದವರು ಆರ್ತಿಯವರು. ಈಗ ನಮ್ಮ ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸಿದ್ದಾರೆ ಲಕ್ಷ್ಮೀ ಕಾರಂತ್ ಅವರು. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಸ್ಟುಡಿಯೋದಲ್ಲಿ ಇರ್ತಕ್ಕಂಥ ಈ 4 ಗೋಡೆಗಳ ಪರಿಸರದಿಂದ ಹೊರಗೆ ಹೋದಾಗ ನಮ್ಮ ಪ್ರಶ್ನೆಗಳ ಸ್ವರೂಪದಲ್ಲೂ ಚೂರು ಬದಲಾವಣೆಯಾದಾಗ, ಹಾಗೆಯೇ ಜನಸಾಮಾನ್ಯರಿಗೆ ಗೊತ್ತಿಲ್ಲದೆ ಇರತಕ್ಕಂಥ ಅನೇಕ ಹೊಸ ಹೊಸ ವಿಚಾರಗಳನ್ನು ಹೇಳೋಕ್ಕೆ ಶುರು ಮಾಡಿದಾಗ ನಿಜಕ್ಕೂ ನಮಗೂ ಅದರಲ್ಲಿ ಬಹಳ ಬಹಳ ಸಂತೋಷ ಬರುತ್ತೆ. ಯಾಕಂದರೆ ವಿಶೇಷವಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ಈಗ ಆನೆಗಳ ಬಗ್ಗೆ ಮಾಡಬೇಕು ಅಂದಾಗ ಆನೆಗಳ ಬಗ್ಗೆ ನಾನು ಓದ್ಕೋಬೇಕಾಯ್ತು. ನಾನು ಥಟ್ಟಂತ ಹೇಳಿ ಕಾರ್ಯಕ್ರಮದಲ್ಲಿ ಮೇಲ್ಮಟ್ಟದಲ್ಲಿ ಕೆಲವು ಪ್ರಶ್ನೆಗಳನ್ನು ಆನೆಗಳ ಬಗ್ಗೆ ಕೇಳಿರಬಹುದು. ಆದರೆ ಆನೆಗಳ ಸಮಗ್ರ ಬದುಕಿನ ಚಿತ್ರಣ ಕೊಡಬೇಕಂದ್ರೆ ಅವುಗಳ ಬಗ್ಗೆ ಪೂರ್ತಿ ತಿಳ್ಕೋಬೇಕಾಗುತ್ತೆ. ಹಾಗಾಗಿ ನನಗೆ ಹೆಚ್ಚುವರಿ ಕೆಲಸ ಬೀಳುತ್ತೆ. ಆ ಹೆಚ್ಚುವರಿ ಕೆಲಸವನ್ನು ಬಹಳ ಸಂತೋಷದಿಂದ ಸ್ವೀಕರಿಸಿ ಹೋಗಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ಅದು ನಿಮಗೆ ಹಿಡಿಸ್ತು. ಈಗ ನಮ್ಮ ಸಮಾಜವನ್ನು, ನಮ್ಮ ನೈರ್ಮಲ್ಯವನ್ನು, ಸಾಮಾಜಿಕ ನೈರ್ಮಲ್ಯವನ್ನು ಕಾಪಾಡ್ತಾ ಇರ್ತಕ್ಕಂಥ ಜಾಡಮಾಲಿಗಳು ಯಾರಿದ್ದಾರೆ, ಯಾರೂ ಕೇಳಲ್ಲ ಅವರನ್ನು. ಅವ್ರ ಜೊತೆ ಕೂತ್ಕೊಂಡು ಸ್ವಚ್ಛಮೇವ ಜಯತೆ ಈ ಒಂದು ಮಾತು ನಿಜಕ್ಕೂ ಕಾರ್ಯರೂಪಕ್ಕೆ ಬರಬೇಕಾದ್ರೆ ಅದು ನಿಮ್ಮಿಂದ ಸಾಧ್ಯ, ನಮ್ಮಿಂದ ಅಲ್ಲ ಅನ್ನೋ ವಿಚಾರವನ್ನು ಅವರಿಗೆ ತಿಳಿಸಿದಾಗ ಎಷ್ಟು ಸಂತೋಷಪಟ್ಟರು ಗೊತ್ತಾ. ಅವರಿಗೆ ನಮ್ಮನ್ನೂ ಗುರುತಿಸಿದಾರಲ್ಲ ನೀವು, ನಮ್ಮನ್ನು ಯಾರೂ ಮಾತಾಡಿಸೋರೇ ಇಲ್ಲ, ಯಾವ ವಾಹಿನಿಯವರು ನಮ್ಮ ಹತ್ರ ಬಂದಿಲ್ಲ, ಯಾವ ಮಾಧ್ಯಮವೂ ಬಂದಿಲ್ಲ, ನೀವು ಬಂದಿದ್ದೀರಿ, ಖುಷಿ ಆಯಿತು. ಹಾಗಾಗಿ ನಾವೇನು ಸಣ್ಣ ಪುಟ್ಟ ಕಿವಿ ಮಾತುಗಳು ಹೇಳಿದ್ವಿ ಅದನ್ನು ಅವರು ಪಾಲಿಸೋದು. ಸರ್, ಈ ಕಾರ್ಯಕ್ರಮದಿಂದಾಗಿ ಎಷ್ಟೋ ಅಸಂಖ್ಯಾತ ಪುಸ್ತಕಗಳು ಬೆಳಕಿಗೆ ಬಂದವು, ಲೇಖಕರ ಪರಿಚಯ ಆಯಿತು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಪುಸ್ತಕ ಓದುವಂಥ ಸಂಸ್ಕೃತಿಯೂ ಹೆಚ್ಚಾಯಿತು, ಪುಸ್ತಕ ಹಂಚಿದಂತೆಲ್ಲ. ಈ ಬಗ್ಗೆ ಹೇಳಿ ಸರ್. ಶ್ವೇತಾ, ನೀವು ಹೇಳಿದ್ದು ನಿಜ. ಇಲ್ಲಿ ನಾವು ಕೇವಲ ಪ್ರಶ್ನೆಗಳ ಮೂಲಕ ಮಾಹಿತಿ ಕೊಡೋದರ ಜೊತೆಗೆ ಕನ್ನಡ ಭಾಷೆಯಲ್ಲಿ ಪ್ರಕಟವಾಗಿರ್ತಕ್ಕಂಥ ಹೊಸ ಪುಸ್ತಕಗಳಲ್ಲಿ ಒಳ್ಳೆಯ ಪುಸ್ತಕಗಳು ಯಾವುದು, ಮತ್ತು ನಾನು ಓದಿದಂಥ ಪುಸ್ತಕಗಳಲ್ಲಿ ನನಗೆ ಇಷ್ಟವಾದಂಥ ಪುಸ್ತಕಗಳು ಏನಿವೆ ಅವುಗಳ ಬಗ್ಗೆ ಒಂದು 3-4 ನಿಮಿಷದಲ್ಲಿ ಪರಿಚಯ ಮಾಡಿಕೊಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದು ವಿಮರ್ಶೆ ಅಲ್ಲ, ವಿಮರ್ಶೆ ಅಲ್ಲ. ಇದೊಂದು ಪುಸ್ತಕ ಬಂದಿದೆ ನೋಡಿ, ಏನನ್ನು ತಿನ್ನಬೇಕು ಏನನ್ನು ತಿನ್ನಬಾರ್ದು, ಇದನ್ನು ಇಂಥವ್ರು ಬರೆದಿದ್ದಾರೆ. ಈ ಪುಸ್ತಕದಲ್ಲಿ ಇಂತಿಂಥ ವಿಚಾರಗಳನ್ನು ತಿನ್ನಬೇಕು ಅಂತಾರೆ, ತಿನ್ನಬಾರ್ದು ಅಂತಾರೆ. ಓದಿದ ಮೇಲೆ ನನಗಂತೂ ಖುಷಿ ಆಯಿತು, ನನಗೆ ಉಪಯೋಗ ಆಗಿದೆ, ನಿಮಗೂ ಸಹ ಉಪಯೋಗ ಆಗಬಹುದು, ದಯವಿಟ್ಟು ಓದಿ. ಇದಿಷ್ಟೇ ಕೆಲಸ ಮಾಡ್ತಾ ಇರೋದು. ಒಂದು ಪುಟ್ಟ ಪರಿಚಯ. ಹಳೆಯ ಪುಸ್ತಕಗಳನ್ನು ಮಾಡ್ತಾ ಇದ್ದೇನೆ, ಹೊಸ ಪುಸ್ತಕಗಳನ್ನು ಮಾಡ್ತಾ ಇದ್ದೇನೆ. ಇದು ಖುಷಿ ಕೊಟ್ಟಿದೆ. ಯಾಕಂದರೆ ಅನೇಕ ಪ್ರಕಾಶಕರು ನನಗೆ ಹೇಳಿದ್ದಾರೆ, ಸರ್ ನಿಮ್ಮ ಕಾರ್ಯಕ್ರಮದಲ್ಲಿ ಒಂದು ಪುಸ್ತಕ ಬಂದು ಕೂಡಲೇ ಜನ ನಮಗೆ ಫೋನ್ ಮಾಡ್ತಾರೆ, ಥಟ್ಟಂತ ಹೇಳಿ ಇಂಥ ಪುಸ್ತಕ ತೋರಿಸಿದ್ರು, ಅದು ನಿಮ್ಮಲ್ಲಿದೆಯಾ, ನಾವು ಕೊಂಡ್ಕೋಬಹುದಾ, ಆನ್ಲೈನಲ್ಲಿ ಕಳಿಸ್ತೀರಾ, ಹೀಗೆ ಕೇಳ್ತಾರೆ ಸರ್. ನಮ್ಮ ಪುಸ್ತಕ ಮಾರಾಟ ಹೆಚ್ಚಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಇದು ಖುಷಿ ಕೊಡುವಂಥ ವಿಚಾರ. ಹಾಗೆಯೇ ಅನೇಕ ಲೇಖಕರು ನನ್ನ ಪುಸ್ತಕವನ್ನು ನೀವು ಪರಿಚಯ ಮಾಡಿದ್ರೆ ನನಗೆ ಬಹಳ ಸಂತೋಷವಾಯಿತು, ಆಶ್ಚರ್ಯ, ಅನಿರೀಕ್ಷಿತ ಆಗಿತ್ತು ಅಂತ. ಒಳ್ಳೆ ಪುಸ್ತಕ ಬರೆದಿದ್ದೀರಪ್ಪ, ಅದಕ್ಕಾಗಿ ಪರಿಚಯ ಮಾಡಿದೆ, ಅದರಲ್ಲಿ ಇನ್ನೇನು ವಿಶೇಷ ಅಂತ ಅವ್ರ ಜೊತೆ ಒಂದಷ್ಟು ಸಮಯವನ್ನು ಕಳೆದದ್ದಿದೆ. ಅನೇಕ ಜನ ಮತ್ತಷ್ಟು ಪುಸ್ತಕಗಳನ್ನು ಬರೆದದ್ದು ಉಂಟು. ಹಾಗೆಯೇ ಪುಸ್ತಕ ಪ್ರಕಾಶಕರು ನಿಮ್ಮ ಕಾರ್ಯಕ್ರಮದಲ್ಲಿ ಪುಸ್ತಕಗಳನ್ನು ಬಹುಮಾನವಾಗಿ ಕೊಡುವ ಒಂದು ಹೊಸ ಸಂಸ್ಕೃತಿಯನ್ನು ಏನು ಆರಂಭಿಸಿದ್ದೀರಿ, ಅದರಲ್ಲಿ ನಮ್ಮದು ಅಳಿಲ ಸೇವೆ ತಗೊಳ್ಳಿ ಅಂತ ಹೇಳಿ ಅವರು 1 ತಿಂಗಳಿಗೆ 2 ತಿಂಗಳಿಗೆ ಅಥವಾ 3 ತಿಂಗಳಿಗೆ ಆಗುವಷ್ಟು ಪುಸ್ತಕಗಳನ್ನು ಉಚಿತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಕಾರ್ಯಕ್ರಮ ನೋಡಿದಂಥ ಅನೇಕ ಮಹನೀಯರು ವೈಯಕ್ತಿಕವಾಗಿ 15,000, 20,000, 50,000 ರೂಪಾಯಿಗಳವರೆಗೂ ಪುಸ್ತಕಗಳನ್ನು ಕೊಂಡುಕೊಂಡು ನಮಗೆ ಉಚಿತವಾಗಿ ಕೊಟ್ಟಿದ್ದಾರೆ. ಕೆಲವರು ಹೆಸರನ್ನು ಹೇಳಬಹುದು ಅಂದಿದ್ದಾರೆ, ಕೆಲವರು ದಯವಿಟ್ಟು ಹೆಸರು ಮಾತ್ರ ಹೇಳಬೇಡಿ ಸರ್, ನನ್ನ ಹೆಸರೇ ಹೇಳಬೇಡಿ, ತಗೊಳ್ಳಿ ಪುಸ್ತಕ. ಹೀಗೆ ಎಲ್ಲೋ ಒಂದು ಕಡೆಗೆ ನಮಗೆ ಅದು ನಿಜಕ್ಕೂ ತೃಪ್ತಿ ಕೊಟ್ಟಿದೆ. ಇದು ನಿರಂತರವಾಗಿ ಶಾಲೆಗಳಲ್ಲಿ ಯಾಕೆ ಕಡ್ಡಾಯವಾಗಿ ಕ್ವಿಜ್ ಕಾರ್ಯಕ್ರಮವಾಗಬಾರ್ದು ಅಂತ ನಮಗನ್ಸುತ್ತೆ ಸರ್. ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಅನೇಕ ಶಾಲೆಗಳಲ್ಲಿ
ಥಟ್ಟಂತೆ ಹೇಳಿ ಕ್ವಿಜ್ ಕಾರ್ಯಕ್ರಮ ಏನು ಯೂಟ್ಯೂಬಲ್ಲಿ ಸಿಗುತ್ತೆ, ಅದನ್ನು ಬಿಡುವಿನ ವೇಳೆ ಹಾಕಿ ತೋರಿಸ್ತಾರೆ ಮಕ್ಕಳು. ಓಕೆ. ಅಪ್ಪ ಅಮ್ಮಂದರು ಕಡ್ಡಾಯವಾಗಿ ಮಕ್ಕಳನ್ನು ಮೊಮ್ಮಕ್ಕಳನ್ನು ಕೂರಿಸ್ಕೊಂಡು ನೋಡ್ತಾರೆ. 3 ತಲೆಮಾರಿನ ಜನ ಒಟ್ಟಿಗೆ ಕೂತ್ಕೊಂಡು ನೋಡುವಂಥ ಕಾರ್ಯಕ್ರಮ ಅಂದರೆ ಥಟ್ಟಂತ ಹೇಳಿ. ಹೌದು. ಯಾಕಂದರೆ ಅಜ್ಜ ಅಜ್ಜಿ ವಯಸ್ಸಾಗಿದೆ, 7-7:30 ಊಟ ಮಾಡಿ ನಾವು ಮಲಗಿಬಿಡ್ತೇವೆ. ಅಪ್ಪ ಅಮ್ಮಂದರಿಗೆ ಅವ್ರದ್ದೇ ಗೋಳು, ಮಕ್ಕಳದ್ದು ಇನ್ನೊಂದು ಕತೆ. ಅದಕ್ಕೆ ಇವು ಮೂವರಿಗೂ ಅನುಕೂಲ ಆಗಬೇಕು ಅಂದರೆ ಒಂದು ಸರಿಯಾದ ಸಮಯ ನೋಡಿಕೊಂಡು ಒಟ್ಟು ಕೂತ್ಬಿಡ್ತಾರೆ. ಕೂತ್ಕೊಂಡು ಅಷ್ಟೂ ಜನ ನೋಡಿ ಇಲ್ಲಿ ಪ್ರಶ್ನೆಗಳು ಮಕ್ಕಳಿಗೆ ಹೇಗೆ ಕುತೂಹಲಕರವಾಗಿರುತ್ತೋ, ಮಧ್ಯ ವಯಸ್ಸಿನವರಿಗೆ ಹೇಗೆ ಏನು ಬೇಕಾಗುತ್ತೋ, ವೃದ್ಧರಿಗೆ ಏನು ಬೇಕಾಗುತ್ತೋ, ಹಾಗೆ 3 ತಲೆಮಾರನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಪ್ರಶ್ನೆಗಳನ್ನು ರೂಪಿಸ್ತೇವೆ. ಮನುಷ್ಯನ ಎಡ ಅರೆಗೋಳ, ಬಲ ಅರೆಗೋಳ, ಮಿದುಳಲ್ಲಿ 2 ಭಾಗ ಇದೆ, ಲೆಫ್ಟ್ ಹೆಮಿಸ್ಫಿಯರ್, ರೈಟ್ ಹೆಮಿಸ್ಫಿಯರ್. ಈ ಲೆಫ್ಟ್ ಹೆಮಿಸ್ಫಿಯರ್ ಎಡ ಅರೆಗೋಳ ತಾರ್ಕಿಕ ಮಿದುಳು, ಬಲ ಅರೆಗೋಳ ಭಾವನಾತ್ಮಕ ಮಿದುಳು. ಹಾಗಾಗಿ ತಾರ್ಕಿಕ ವಿಚಾರಗಳನ್ನು ಇಂಥವನು ಯಾವಾಗ ಸಿಂಹಾಸನ ಹತ್ತದ, ಇವನು ಯಾವತ್ತು ಸತ್ತ, ನಮಗೆ ಸ್ವಾತಂತ್ರ್ಯ ಬಂದದ್ದು ಯಾವುದು, ಹೀಗೆ ಅಂಕಿ ಅಂಶಗಳನ್ನೆಲ್ಲ ನೆನಪಲ್ಲಿ ಇಟ್ಕೊಳ್ಳೋದು ಎಡ ಅರೆಗೋಳ. ಲೆಕ್ಕವನ್ನು ಮಾಡೋದು ಎಡ ಅರೆಗೋಳ. ವಿಜ್ಞಾನಕ್ಕೆ ಉತ್ತರವನ್ನು ಕೊಡೋದು ಎಡ ಅರೆಗೋಳ. ಅದೇ ನೀವು 8 ಅಕ್ಷರಗಳನ್ನು ಕೊಟ್ಟು ಅಕ್ಷರಗಳನ್ನು ಜೋಡಿಸಿ ಅಂದಾಗ ಎಡ ಅರೆಗೋಳವೂ ಕೆಲಸ ಮಾಡುತ್ತೆ, ಬಲ ಅರೆಗೋಳವೂ ಕೆಲಸ ಮಾಡುತ್ತೆ. ಎಡ ಅರೆಗೋಳ ಲೆಕ್ಕಾಚಾರ ಮಾಡ್ತಾ ಇರುತ್ತೆ, ಯಾವ ಅಕ್ಷರ ಎಲ್ಲಿ ಬರಬೇಕು, ಎಲ್ಲಿ ಜೋಡಿಸ್ಬೇಕು, ಎಲ್ಲಿ ಏನು ಬರುತ್ತೆ. ಆಗ ಅಲೆಗೋಳ ಜೊತೆಗೆ ಕೆಲಸ ಮಾಡ್ತಾ ಇರುತ್ತೆ. ಈ ಅಕ್ಷರ ಇಲ್ಲಿ ಹಾಕು, ಇಂತಹ ಶಬ್ದ ಬರುತ್ತೆ. ಆ ಶಬ್ದದ ಭಾವನೆಗಳನ್ನು ಬಲ ಅರೆಗೋಳ ಹೇಳ್ತಾ ಇರುತ್ತೆ, ಎಡ ಅರೆಗೋಳ ಪರ್ಮುಟೇಷನ್ ಕಾಂಬಿನೇಷನ್ ಮಾಡ್ತಾ ಇರುತ್ತೆ. ಹೀಗೆ ಮಿದುಳಿನ 2 ಭಾಗಗಳಿಗೆ ಕೆಲಸ ಕೊಡುವಂಥ ಪ್ರಶ್ನೆಗಳು ಅಕ್ಷರಗಳನ್ನು ಜೋಡಿಸಿ ಮತ್ತು ಬಿಟ್ಟ ಸ್ಥಳಗಳನ್ನು ತುಂಬಿ ಪದಬಂಧ, ಇಲ್ಲಿ ಎಡ ಬಲ ಎರಡೂ ಬೇಕಾಗುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ನಮ್ಮ ಕನ್ನಡದ ಜನ ಸವ್ಯಸಾಚಿಗಳಾಗಬೇಕು ಅನ್ನೋ ಆಸೆ. ಸವ್ಯಸಾಚಿ ಅಂದರೆ ಅರ್ಜುನನಿಗೆ ಇರುವಂಥ 10 ಹೆಸರಲ್ಲಿ ಒಂದು. ಹೌದು. ಯಾಕೆ ಸವ್ಯಸಾಚಿ ಅನ್ನೋ ಹೆಸರು ಅವನಿಗೆ ಬಂತು ಅಂದರೆ, ಬಲಗೈಯಿಂದ ಎಷ್ಟು ಚೆನ್ನಾಗಿ ಬಾಣವನ್ನು ಬಿಡಬಲ್ಲನೋ ಹಾಗೆಯೇ ಎಡಗೈಯಿಂದಲೂ ಬಿಡಬಲ್ಲವನಾಗಿದ್ದೀನಂತೆ. ಹಾಗಾಗಿ ನಮ್ಮ ಮಕ್ಕಳು ಎಡ ಅರೆಗೋಳವನ್ನು ಎಷ್ಟು ಪರಿಣಾಮಕಾರಿಯಾಗಿ ಬಳಸ್ತಾರೋ ಅಷ್ಟೇ ಪರಿಣಾಮಕಾರಿಯಾಗಿ ಬಲ ಅರೆಗೋಳವನ್ನು ಬಳಸಬೇಕು ಅನ್ನೋ ಉದ್ದೇಶ ನಮ್ಮ ಕಾರ್ಯಕ್ರಮದ ಹಿಂದೆ ಇದೆ. ಯಾಕೆಂದರೆ ಇವತ್ತು ವಿಜ್ಞಾನ ಮತ್ತು ಗಣಿತವೇ ಸರ್ವಸ್ವ ಅಂತ ಭಾವಿಸುವಂಥ ನಮ್ಮ ಮಕ್ಕಳು, ನಮ್ಮ ಹಿರಿಯರು, ನಮ್ಮ ಹೆತ್ತವರು, ನಮ್ಮ ಪೋಷಕರು, ನಮ್ಮ ಪಾಲಕರು ಕೇವಲ ವಿಜ್ಞಾನದ ಕಡೆಗೆ ಕಳಿಸ್ತಾರೆಯೇ ಹೊರತು, ಇಂಗ್ಲೀಷನ್ನಷ್ಟೇ ಕಳಿಸ್ತಾರೆಯೇ ಹೊರತು ಭಾವಭಾಷೆಯನ್ನು, ಹೃದಯದ ಭಾಷೆಯನ್ನು ಮಕ್ಕಳಿಗೆ ಕಲಿಸೋಕ್ಕೆ ಹೋಗ್ತಾ ಇಲ್ಲ. ಹಾಗಾಗಿ ಇವತ್ತು ಕರ್ನಾಟಕದ ಮಲೆನಾಡು ವೃದ್ಧಾಶ್ರಮ ಆಗ್ತಾ ಇದೆ. ಮಕ್ಕಳೆಲ್ಲ ಅಮೆರಿಕದಲ್ಲೋ ಮತ್ತೊಂದಲ್ಲೋ ಒಂದು ಕಡೆ ಹೋಗಿ ಕೂತು ಎಲ್ಲೋ ಒಂದು ಕಡೆಗೆ ಕಾಡ್ತಾ ಇರುತ್ತೆ. ವಯಸ್ಸಾದ ಅಪ್ಪ ಅಮ್ಮಂದ್ರನ್ನ ಹಳ್ಳಿಯಲ್ಲಿ ಬಿಟ್ಟು ಬಂದಿದ್ದೇನೆ, ನನಗೆ ಫೋನ್ ಮಾಡ್ತಾರೆ, ಹೋಗಿ ನಮ್ಮ ಅಪ್ಪ ಅಮ್ಮಂದ್ರ ನೋಡ್ಕೊಂಬರ್ತೀಯಾ, ಒಂದು ಅರ್ಧ ಗಂಟೆ ಹೋಗೋ, ನಿನಗೆಷ್ಟು ದುಡ್ಡು ಬೇಕೋ ನಾನು ಕೊಡ್ತೀನಿ ಕಣೋ. ಈ ರೀತಿಯಾದ ದೈನೇಸಿ ಸ್ಥಿತಿಯನ್ನು ತಲುಪಿದ್ದಾರೆ ನಮ್ಮ ಮಕ್ಕಳು. ಇನ್ನು ಹೆತ್ತವರು ಆಯಿತು, ಅವ್ರ ಬದುಕು ಅವ್ರು ನೋಡ್ಕೋತಾರೆ, ನಮ್ಮ ಬದುಕೇನೋ ನಾವು ನೋಡ್ಕೋತೇವೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಮಕ್ಕಳು ಮೊಮ್ಮಕ್ಕಳು ಬೇಕು ಬೇಕು ಅಂತ ಆಸೆ ಪಡೋ ಆ ಹೃದಯಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಯಾಕೆ ಅನ್ಯಾಯ ಮಾಡ್ತಿದ್ದಾರೆ ಅಂದರೆ, ಅವರನ್ನು ಬೆಳೆಸಿದಂಥ ಆ ಅಪ್ಪ ಅಮ್ಮಂದರೇ ಕಾರಣ, ನಮ್ಮ ಶೈಕ್ಷಣಿಕ ವ್ಯವಸ್ಥೆಯೇ ಕಾರಣ. ಬುದ್ಧಿಯನ್ನು ಕೊಡಿ, ಭಾವನೆಗಳನ್ನೂ ಕೊಡಿ, ಅವೆರಡನ್ನೂ ಸ್ವಲ್ಪ ಮಟ್ಟಿಗೆ ಕೊಡುವ ಪ್ರಯತ್ನದಲ್ಲಿ ನಮ್ಮ ಕಾರ್ಯಕ್ರಮ ಪ್ರಯತ್ನ ಪಡ್ತಾ ಇದೆ. ನೋಡೋಣ ಏನಾಗುತ್ತೋ. ಆ್ಯಕ್ಚುಲಿ ಶ್ವೇತಾ ಸರ್ ಅವರ ಜರ್ನಿಯನ್ನು ಗಮನಿಸಿದಾಗ ವೈದ್ಯಕೀಯ ವೃತ್ತಿ, ಅದರೊಟ್ಟಿಗೆ ಅಲ್ಲಿ ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರ ಆರೋಗ್ಯದ ಹಿತದೃಷ್ಟಿ, ಜೊತೆಗೆ ನಮ್ಮ ಥಟ್ಟಂತ ಹೇಳಿ ಕಾರ್ಯಕ್ರಮ ತುಂಬ ಅಂದರೆ ಕಾಲೇಜ್ಗಳಿಗೆ, ಕಾನ್ವೊಕೇಷನ್ಗೆ ಈ ಥರ ಎಲ್ಲ ಹೋಗಿ ಬರೋದು, ಅದೆಲ್ಲ ಒಂದು ಕಡೆ ಒಂದು ದೊಡ್ಡ ಇನ್ನೊಂದು ಬೆಂಚ್ ಮಾರ್ಕು. ಅದಲ್ಲದೆ ಸರ್ ನೀವು ಬೆಳಗಾವಿಯ ವೈದ್ಯಕೀಯ ಅಂದರೆ ವೈದ್ಯ ಸಾಹಿತ್ಯ ಸಮ್ಮೇಳನಕ್ಕೆ ನೀವು ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿ ಅಲ್ಲಿ ಆದಂಥ ಕಾರ್ಯವೈಖರಿ ಬಗ್ಗೆ ಎಲ್ಲರಿಗೂ ಭಾಳ ಹೆಮ್ಮೆ ಇದೆ. ಒಬ್ಬ ಸರಿಯಾದ ವ್ಯಕ್ತಿಯನ್ನು ಈ ಬಾರಿ ಆಯ್ಕೆ ಮಾಡಿದ್ದೀರಿ ಅನ್ನುವಂಥ ವಿಚಾರಗಳನ್ನು, ಅದರ ಮೆಲುಕು ಹೇಳಿ ಸರ್. ಕನ್ನಡದ ಬಗ್ಗೆ ನನಗೆ ಖುಷಿ, ನನ್ನ ಪ್ರಾಣ ಅಂತ ಓದ್ಕೊಂಡು ಬಂದೇ ಹೊರತು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಆಗ್ತೇನೆ ಅನ್ನೋದು ನನ್ನ ಕನಸು ಮನಸ್ಸಲ್ಲೂ ಇರಲಿಲ್ಲ. ಯಲಹಂಕ ವಿಧಾನ ಸಭಾ ಕ್ಷೇತ್ರದಲ್ಲಿ ಸಾಹಿತ್ಯ ಸಮ್ಮೇಳನ ನಡೆಯಿತು. ಅಲ್ಲಿ ಸರ್ವಾಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದ್ರು. ಹಾಗೆಯೇ ನಮ್ಮ ಭಾರತೀಯ ವೈದ್ಯಕೀಯ ಸಂಘದವರು ಈ ವೈದ್ಯಕೀಯ ಸಮಾವೇಶ 5ನೇ ಸಮಾವೇಶವನ್ನು ಬೆಳಗಾವಿಯಲ್ಲಿ ಆಯೋಜಿಸಿದ್ರು.
ಆಗ ಸರ್ವಾಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದ್ರು. ಭಾಗವಹಿಸಿದೆ. ಅಲ್ಲಿ ಸಮ್ಮೇಳನಾಧ್ಯಕ್ಷನಾಗಿ ಏನು ಮಾತುಕತೆ ಆಡಬೇಕು ಅದು ಗಾಳಿಯಲ್ಲಿ ಹೋಗಬಾರದು ಅಂತ ಹೇಳಿ ನಮ್ಮ ಕನ್ನಡ ಭಾಷೆಯಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅನಾದಿ ಕಾಲದಿಂದ ಹಿಡಿದು ಇವತ್ತಿನವರೆಗೆ ಏನೆಲ್ಲ ಕೆಲಸಗಳು ನಡೆದಿವೆ ಅನ್ನೋದನ್ನು ಒಂದು ಪುಸ್ತಕ ರೂಪದಲ್ಲಿ, ದಾಖಲೆ ರೂಪದಲ್ಲಿ ತರಬೇಕು ಅಂತ ಆಸೆ ಆಯಿತು. ಹಾಗಾಗಿ ಬಹಳ ಕಷ್ಟಪಟ್ಟು ಸುಮಾರು 100 ಪುಟಗಳ ಈ ಒಂದು ಪುಸ್ತಕವನ್ನು ಬರೆದೆ. ಹಾಗಾಗಿ ಕನ್ನಡ ವೈದ್ಯಕೀಯ ಸಾಹಿತ್ಯ ನಡೆದು ಬಂದಂಥ ದಾರಿಯನ್ನು ಇದು ಒಂದು ಪಕ್ಷಿ ನೋಟವನ್ನು ಹರಿಸುತ್ತೆ. ಈ ಒಂದು ಪುಸ್ತಕವನ್ನು ಕೊಟ್ಟಾಗ ತುಂಬ ಜನಕ್ಕೆ ಸಂತೋಷವಾಯಿತು. ಅನೇಕ ಜನ ಇಷ್ಟೆಲ್ಲ ಉಂಟಾ ಕನ್ನಡದಲ್ಲಿ ಅನ್ನೋ ಆಶ್ಚರ್ಯವನ್ನು ಸಹ ಅವರು ವ್ಯಕ್ತಪಡಿಸಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಮತ್ತೂ ಒಂದು ಪುಸ್ತಕವನ್ನು ನಾನು ಬರೀಬೇಕಾಯಿತು. ಸ್ವಸ್ಥ ಅನ್ನೋ ಒಂದು ಪುಸ್ತಕ ಇದು, ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು. ಈ ಆರೋಗ್ಯದಲ್ಲಿ ಕನ್ನಡ ವೈದ್ಯಕೀಯ ಸಾಹಿತ್ಯ ಚರಿತ್ರೆಯನ್ನು ಸಂಪೂರ್ಣವಾಗಿ ಬರ್ತದೆ. ಕನ್ನಡದಲ್ಲಿ ಈ ತರಹ ಪುಸ್ತಕ ಬಂದಿಲ್ಲ. ಮೊದಲ ಬಾರಿಗೆ ಇಂತಹ ಒಂದು ಪುಸ್ತಕವನ್ನು ತರಬೇಕು ಅಂತ ಪ್ರಯತ್ನ ಪಟ್ಟೆ. ಹಾಗೆಯೇ ತುಂಬ ಮುಖ್ಯವಾದ ಒಂದು ಬಹಳ ದೊಡ್ಡ ಕೆಲಸ ಒಂದು ತಗೊಂಡಿದ್ದೇನೆ ಅಂದರೆ, ಕೇವಲ ಕನ್ನಡದ ವೈದ್ಯಕೀಯ ಇತಿಹಾಸ ಹೇಳಿದರೆ ಸಾಕ, ಜಗತ್ತಿನ ಇತಿಹಾಸ ಹೇಳೋದು ಬೇಡವಾ, ಆರೋಗ್ಯ ಇತಿಹಾಸವನ್ನು ಅಂತ ಹೇಳಿ ಪ್ರಯತ್ನ ಪಟ್ಟಿದ್ದೇನೆ. ಈ ಪ್ರಯತ್ನದ ಮೊದಲ ಘಟ್ಟವಾಗಿ 50 ಲೇಖನಗಳ ಪೂರ್ವಸೂರಿಗಳ ಹೆಗಲೇರಿ ಎನ್ನುವ ಒಂದು ಪುಸ್ತಕ ಪ್ರಕಟವಾಗಿದೆ. ಇದು ವಿಶ್ವವಾಣಿ ಪತ್ರಿಕೆಯಲ್ಲಿ ಪ್ರತಿ ಬುಧವಾರ ಒಂದು ಲೇಖನ ವೈದ್ಯಕೀಯ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಬರ್ತಾ ಇದೆ. ಒಟ್ಟು 500 ಲೇಖನಗಳನ್ನು ಬರೆಯಬೇಕು ಅನ್ನೋ ಮನಸ್ಸು ನನ್ನದು. 165 ಲೇಖನಗಳು ಪ್ರಕಟ ಆಗಿವೆ. 50 ಲೇಖನಗಳ ಮೊದಲ ಪುಸ್ತಕ ಈಗ ಬಂದಿದೆ. ಹೀಗೆ ಒಂದು 10 ಪುಸ್ತಕಗಳನ್ನು ತರಬೇಕು ಅನ್ನೋದು ಒಂದು ಬೃಹತ್ ಯೋಜನೆ, ಒಂದು ಆಸೆ. ನೋಡೋಣ, ಕಾಲಾಯ ತಸ್ಮೈ ನಮಃ. ಇದರ ಜೊತೆಗೆ ಈ ಎಲ್ಲದಕ್ಕೂ ಒಂದು ಭದ್ರ ಬುನಾದಿ ಅಂದರೆ ಶಿಕ್ಷಣದ ಮಹತ್ವದ ಬಗ್ಗೆ ಬಹಳಷ್ಟು ಅರಿವು ಹೊಂದಿರುವಂತಹ ತಾವು ಜಾಗೃತಿ ಮೂಡಿಸುವ ಸಲುವಾಗಿ ಸ್ವಯಂ ಪ್ರೇರಿತರಾಗಿ ತಾವು ಹಲವು ಜಿಲ್ಲೆಗಳಿಗೆ ತಾವೇ ಭೇಟಿ ಕೊಡ್ತೀರಿ, ಮಕ್ಕಳ ಒಂದು ಶಿಕ್ಷಣದ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸ್ತೀರಿ. ಅದರ ಬಗ್ಗೆ ಹೇಳಿ ಸರ್. ನನಗೆ ದೊಡ್ಡ ಬೇಸರ ಏನು ಅಂದರೆ, ನಮ್ಮ ಕರ್ನಾಟಕದಲ್ಲಿ 1.25 ಲಕ್ಷಕ್ಕಿಂತಲೂ ಹೆಚ್ಚು ವೈದ್ಯರಿದ್ದಾರೆ. ಈ ಮನುಷ್ಯನ ಮಿದುಳು ಹೇಗೆ ಕೆಲಸ ಮಾಡುತ್ತೆ, ಹೇಗೆ ಓದಿದರೆ ಅರ್ಥ ಮಾಡಿಕೊಳ್ಳುತ್ತೆ, ನೆನಪಲ್ಲಿ ಇಟ್ಕೊಳ್ಳುತ್ತೆ, ಮರುಸ್ಮರಣೆ ಮಾಡುತ್ತೆ, ಮನುಷ್ಯನ ಮಿದುಳು ಕೆಲಸ ಮಾಡುವ ರೀತಿಯನ್ನು ಅರ್ಥ ಮಾಡಿಕೊಂಡು ಅದನ್ನು ಮಕ್ಕಳಿಗೆ ತಿಳಿಯುವ ಹಾಗೆ ಹೇಳಿ, ಈ ರೀತಿ ಓದಬೇಕು ನೀವು ಅಂತ ಹೇಳುವ ಪ್ರಯತ್ನವನ್ನು ಹೆಚ್ಚು ಜನ ಮಾಡೇ ಇಲ್ಲ. ಇದು ಒಂದು ದೊಡ್ಡ ಕೊರತೆ ಅಂತ ಅನ್ನಿಸ್ತು ನನಗೆ. ಹಾಗಾಗಿ ನಮ್ಮ ಉತ್ತರ ಕರ್ನಾಟಕದ 4 ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ: ಬೀದರ್, ರಾಯಚೂರು, ಯಾದಗಿರಿ ಹಾಗೂ ಕಲಬುರಗಿ. ಕಲಬುರಗಿಯಲ್ಲಿ SS ಹಿರೇಮಠ್ ಅಂತ ಒಬ್ಬರು ಹಿರಿಯರಿದ್ದಾರೆ. ಅವರು ಈ 4 ಜಿಲ್ಲೆಗಳಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾರೆ. ತಿಂಗಳಲ್ಲಿ 1 ವಾರ ಶನಿವಾರ ಭಾನುವಾರ ಹೋಗ್ತೇನೆ ಅಲ್ಲಿಗೆ. ದಿನಕ್ಕೆ 3 ಶಾಲೆಗಳನ್ನು ಭೇಟಿಯಾಗ್ತೇನೆ. ಹಾಗಾಗಿ ತಿಂಗಳಿಗೆ 6 ಶಾಲೆಗಳ ಹಾಗೆ ಭೇಟಿ ಮಾಡಿಕೊಂಡು ಅವ್ರ ಜೊತೆ ಮಾತುಕತೆ ಆಡ್ತಾ ಈ ಕಲಿಕೆ ಮತ್ತು ನೆನಪು ಅನ್ನೋದು ಏನು, ಹೇಗೆ ಓದಿದ್ರೆ ನೆನಪು ಇಟ್ಕೊಳ್ಳುತ್ತೆ ಮತ್ತು ಓದುವ ಸಿದ್ಧತೆಗಳನ್ನು ಹೇಗೆ ಮಾಡಬೇಕು ಇತ್ಯಾದಿಗಳನ್ನೆಲ್ಲ ಹೇಳಿಕೊಂಡು ಬರ್ತಾ ಇದ್ದೇನೆ ಕಳೆದ ಒಂದು 16-17 ವರ್ಷಗಳಿಂದ. ಆ ಒಂದು ಸಂದರ್ಭದಲ್ಲಿ ಒಂದಷ್ಟು ಪುಸ್ತಕಗಳು ಬೇಕು ಅಂತ ಅನ್ನಿಸ್ತು. ಯಾಕಂದರೆ ಮಾತನಾಡಿ ನಾನು ಅರ್ಧ 1 ಗಂಟೆನೋ 2 ಗಂಟೆನೋ ಮಾತಾಡಿ ಬರ್ತೇನೆ, ಆನಂತರ ನೆನಪಲ್ಲಿ ಉಳಿಯುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಮತ್ತೆ ಓದೋದಕ್ಕೆ ನೆರವಾಗಲಿ ಅಂತ ಹೇಳಿ ಓದಿದ್ದನ್ನು ನಾವೇಕೆ ಬರೆಯುತ್ತೇವೆ ಅನ್ನೋ ಪುಸ್ತಕವನ್ನು ಕನ್ನಡದಲ್ಲಿ, ವೈ ಡು ವಿ ಫರ್ಗೆಟ್ ವಾಟ್ ವಿ ರೀಡ್ ಅನ್ನೋ ಪುಸ್ತಕವನ್ನು ಇಂಗ್ಲೀಷಲ್ಲಿ ಬರೆದು ಅಲ್ಲಿ ಹಂಚಿದ್ದಾರೆ. ಸರ್, ಒಟ್ಟು ನಾವು ಬೇರೆ ಬಂದಂಥ ಅತಿಥಿಗಳನ್ನು ಇಲ್ಲಿ ಸಾಮಾನ್ಯವಾಗಿ ಕೇಳ್ತೀವಿ, ಚಂದನದ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ. ಆದರೆ ನೀವು ಚಂದನದ ಮನೆಯವರೇ ಆದರೂ ಕೂಡ ಇವಾಗ ನಮಗೆ ಅತಿಥಿಯಾಗಿ ಕೂತಿರೋದ್ರಿಂದ ಚಂದನದ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಇದು ಸ್ವಲ್ಪ ಕಷ್ಟದ ಕೆಲಸ. ನಿಮ್ಮ ತಂದೆ ತಾಯಿಗಳ ಬಗ್ಗೆ ಮಾತನಾಡಿ ಅಂತ ಹೇಳ್ತಂದರೆ ಏನು ಮಾತನಾಡೋದು? ಅಪ್ಪ ಬಂದರು ಅವರು ಅಲ್ವಾ? ಹಾಗೆಯೇ ನನ್ನ ಕನಸು ಅನ್ನೋದು ಏನಾದರೂ ಕೆಲವಿದ್ದರೆ ಆ ಕನಸನ್ನು ನನಸು ಮಾಡೋದಕ್ಕೆ ಮಾರ್ಗವನ್ನು ತೋರಿಸಿಕೊಟ್ಟಂಥ ತಾಯಿ. ಕಲಿಸು, ಇದು ನನ್ನ ಬದುಕಿನ ಧ್ಯೇಯ.
ಕಲಿತಾ ಹೋದೆ ನಾನು. ಆದರೆ ಎಲ್ಲಿ ಕಲಿಸೋದಕ್ಕೆ ಅವಕಾಶ ಸಿಗ್ತಾ ಇರಲಿಲ್ಲ ನನಗೆ. ಒಂದಷ್ಟು ಭಾಷಣ ಮಾಡ್ತಿದ್ದೆ ಅಥವಾ ಒಂದಷ್ಟು ಪುಸ್ತಕ ಬರೀತಿದ್ದೆ, ಕೆಲವು ಜನರನ್ನು ತಲುಪ್ತಾ ಇತ್ತು. ಆದರೆ ನಮ್ಮ ಚಂದನ ಮಾಧ್ಯಮ ನನಗೆ ಅವಕಾಶವನ್ನು ಮಾಡಿಕೊಟ್ಟು ಈ ಥಟ್ಟಂತೆ ಹೇಳಿ ಕ್ವಿಜ್ ಕಾರ್ಯಕ್ರಮದ ಒಂದು ಕ್ವಿಜ್ ಮಾಸ್ಟರ್ ಸ್ಥಾನವನ್ನು ನೀಡ್ತು ಅಲ್ವಾ, ಆಗ ನನ್ನ ಕಲಿಸು ಅಂತಕ್ಕಂಥ ಧ್ಯೇಯವನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ನನಗೆ ಸಾಧ್ಯವಾಯಿತು. ಹಾಗಾಗಿ ಇವತ್ತು ಕರ್ನಾಟಕದಲ್ಲಿ, ಭಾರತದಲ್ಲಿ ಅಥವಾ ವಿಶ್ವದಲ್ಲಿ ನನ್ನನ್ನು ಗುರುತಿಸ್ತಾರೆ ಅಂದರೆ ಅದಕ್ಕೆ ಕಾರಣ ನಮ್ಮ ಚಂದನ. ಹಾಗಾಗಿ ತಾಯಿಗೆ ಹೇಗೆ ಕೃತಜ್ಞತೆ ಹೇಳಲಿಕ್ಕೆ ಸಾಧ್ಯವಿಲ್ವೋ, ಅದು ಅಸಾಧ್ಯವೋ, ಕೃತಜ್ಞತೆಗಳನ್ನು ಹೇಳೋದಕ್ಕೆ ಒಂದು ಭಾಷೆ ಎಷ್ಟು ಬಡವಾಗುತ್ತೋ ಹಾಗೆ ಇಲ್ಲಿ ನನ್ನ ಭಾಷೆಯೂ ಸಹ ಬಡವಾಗಿದೆ. ಹಾಗಾಗಿ ಚಂದನಕ್ಕೆ ಕೃತಜ್ಞತೆಯನ್ನು ಹೇಳ್ತೇನೆ ಅಂದರೆ ಅದು ತಪ್ಪಾಗುತ್ತೆ. ಅದು ಸೊ ಒಟ್ಟು ಇಡೀ ನಮ್ಮ ಚಂದನದ ಅಂಗಳದಿಂದ ನಿಮಗೆ ಧನ್ಯತೆಯನ್ನು ಹೇಳ್ತಾ ಇದ್ದೀವಿ ಈ ಸಂಚಿಕೆಯಲ್ಲಿ ನೀವು ನಮ್ಮೊಟ್ಟಿಗೆ ಭಾಗವಹಿಸಿ ಸಮಯ ಕೊಟ್ಟಿದ್ದಕ್ಕೆ. ಆದರೆ ಇಷ್ಟೆಲ್ಲ ಸಮಯ ನೀವು ಎಲ್ಲ ಕಡೆಗೂ ಕೊಡ್ತಿರಲ್ಲ ಸರ್, ಆದರೆ ಮನೆಯಲ್ಲಿ ಹೆಚ್ಚು ಇರಲ್ಲ ಅಂತ ಹೇಳಿ ಕಂಪ್ಲೇಂಟ್ ಇದೆಯಾ ಸರ್ ಮನೆಯಲ್ಲಿ? ಇಲ್ಲ, ಆ ಒಂದು ಮಟ್ಟಿಗೆ ನಾನು ಪುಣ್ಯವಂತ. ಮತ್ತು ಇಲ್ಲಿ ಕೃತಜ್ಞತೆಯಿಂದ ಸ್ಮರಿಸಲೇಬೇಕು. ಕೃತಜ್ಞತೆಗಿಂತಲೂ ದೊಡ್ಡ ಶಬ್ದ ಏನಾದರೂ ಇದ್ದರೆ ದಯವಿಟ್ಟು ಹೇಳಿ, ಅದನ್ನು ಬಳಸ್ತೇನೆ. ಯಾಕಂದರೆ ಕಳೆದ 23 ವರ್ಷಗಳಿಂದ ಪ್ರತಿ ಶನಿವಾರ ಭಾನುವಾರ ನನ್ನನ್ನು ಚಂದನಕ್ಕೆ ದತ್ತು ಕೊಟ್ಟಿರೋರು ನನ್ನ ಮಡದಿ, ನನ್ನ ಮಗ. ನನ್ನ ಮಡದಿ ಶ್ರೀಮತಿ ಬಿ ರುಕ್ಮಾವತಿ, ನನ್ನ ಮಗ ನಚಿಕೇತ್ ಸೋಮೇಶ್ವರ್. ಇವರಿಬ್ಬರೂ ನನ್ನನ್ನು ಬಿಟ್ಟು ಕೊಡದೇ ಇದ್ದಿದ್ದರೆ ಬಹುಶಃ ಈ ಪ್ರಯಾಣ ಅಸಾಧ್ಯವಾಗ್ತಾ ಇತ್ತು. ಹಾಗಾಗಿ ಅವರನ್ನು ನಾನು ಸ್ಮರಿಸಲೇಬೇಕು. ಅವರ ಸಹಾಯ ಇಲ್ಲದೇ ಇದ್ದಿದ್ದರೆ ಸಾಧ್ಯವೇ ಇರ್ತಿರಲಿಲ್ಲ ಏನುವೆ. ಮನೆಯ ಅಷ್ಟೂ ಅಗತ್ಯಗಳನ್ನು ಅವರೇ ಸಮರ್ಥವಾಗಿ ನಿರ್ವಹಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ನನ್ನ ಆಸೆ ಏನಿದೆ, ನನ್ನ ಬದುಕಿನ ಗುರಿ ಏನಿದೆ, ಕಲಿಸು ಅನ್ನೋದನ್ನು, ಆ ಒಂದು ಗುರಿ ನೀನು ತಲುಪಬೇಕು ಅಂದರೆ ನನ್ನಿಂದ ಏನಾಗಬೇಕು ಹೇಳು, ನಾನು ಮಾಡ್ತೇನೆ ಅಂತ ಹೇಳಿ ನಿರ್ವಂಚನೆಯಿಂದ ಇವತ್ತಿನವರೆಗೂ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಆ ನನ್ನ ಮಡದಿಯನ್ನು ಹೊಗಳ್ತಾ ಇಲ್ಲ, ನಾನು ವಾಸ್ತವ ವಿಚಾರವನ್ನು ಹೇಳ್ತಾ ಇದ್ದೇನೆ. ಹಾಗಾಗಿ ಕೃತಜ್ಞತೆ ಅನ್ನೋದು ಬಹಳ ಪುಟ್ಟ ಶಬ್ದವಾಗುತ್ತೋ ಏನೋ ಗೊತ್ತಿಲ್ಲ ನನಗೆ. ಆದರೆ ಅವರ ಸಹಕಾರ, ನಿರಂತರ ಬೆಂಬಲದಿಂದಲೇ ನಾನು ಇಲ್ಲಿಯವರೆಗೆ ಬಂದಿದ್ದೇನೆ. ಬಹುಶಃ ಮುಂದಕ್ಕೂ ನಡೀತೇನೆ. ಆ ಸುಲಲಿತವಾದಂಥ ಪಯಣ ಇದೆಯಲ್ಲ ಸರ್, ಇದು ಹೀಗೆ ಮುಂದುವರಿಲಿ ಅಂತ ನಾವು ಭಗವಂತನಲ್ಲಿ ಕೇಳ್ಕೊಳ್ತಾ ಈ ಸಂಚಿಕೆಗೆ ಬಂದದಕ್ಕೆ ಪ್ರೀತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಸರ್. ನಮಸ್ಕಾರ. ನಮಸ್ಕಾರ. ತುಂಬ ಸಂತೋಷ ಶ್ರೀನಿವಾಸ್ ಮತ್ತು ಶ್ವೇತಾ ಅವರು. ಮತ್ತು ಎಲ್ಲೋ ನನ್ನ ಮನದಾಳದಲ್ಲಿ ಹುದುಗಿದ್ದಂಥ ಕೆಲವು ವಿಚಾರಗಳನ್ನು ನನಗೇ ಗೊತ್ತಿಲ್ಲದಿರೋ ಹಾಗೆ ಅದನ್ನು ಹೊರ ತೆಗೆಸಿದಿರಿ ನೀವು. ಅದಕ್ಕಾಗಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಪಯಣದಲ್ಲಿ ನಾವೆಲ್ಲ ಒಟ್ಟಿಗೆ ಸಾಗ್ತಾ ಇದ್ದೇವೆ. ನಮ್ಮ ಪಯಣ ನಿರಂತರವಾಗಿ ಸಾಗಲಿ, ಗುರಿಯನ್ನು ಮುಟ್ಟಲಿ, ಅದಕ್ಕೆ ಅವಕಾಶವನ್ನು ತಾವು ಮಾಡಿಕೊಡ್ತಾ ಇದ್ದೀರಾ. ತಮಗೆ ಕೃತಜ್ಞತೆಗಳು ಅಂತ ನಮ್ಮ ವೀಕ್ಷಕರಿಗೆ ಕೃತಜ್ಞತೆಗಳನ್ನು ಸೂಚಿಸ್ತಾ ಏನು ಹೇಳೋಣ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ವೈದ್ಯಕೀಯ ಕ್ಷೇತ್ರದ ಸಾರಸ್ವತ ಲೋಕದ ಹಿರಿಯ ಕನ್ನಡಿಗರ ಮಾತು ಕೇಳಿದ ಮೇಲಾದರೂ ನಿಮ್ಮಲ್ಲಿ ಒಂದಷ್ಟು ಕನ್ನಡ ಭಾಷಾ ಪ್ರೇಮ, ಅಭಿಮಾನ ಮತ್ತಷ್ಟು ಹೆಚ್ಚಿದೆ ಅನ್ನೋದಾದರೆ ಅದು ನಮಗೆ ಸಾರ್ಥಕ ಕ್ಷಣ. ಹಾಗೆ ಕನ್ನಡಿಗರಲ್ಲಿ ನಮ್ಮದೊಂದು ಮನವಿಯಪ್ಪ, ದಯವಿಟ್ಟು, ಯಾಕಂದರೆ ಇನ್ನು ಮೇಲಾದರೂ ನಿಮ್ಮ ಮನೆಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಅನ್ಯ ಭಾಷಿಕರೊಂದಿಗೆ ಕನ್ನಡ ಮಾತನಾಡೋದಕ್ಕೆ ಹಿಂಜರಿಯಬೇಡಿ. ಅಷ್ಟೇ ಅಲ್ಲ, ನಿಮ್ಮ ಮಕ್ಕಳಿಗೆ ಕನ್ನಡ ಕಲಿಸೋದಕ್ಕಾಗಿರಬಹುದು, ಮಕ್ಕಳು ಕನ್ನಡ ಮಾತನಾಡಲು ಸ್ಫೂರ್ತಿ ತುಂಬೋದಕ್ಕೆ ಯಾವುದೇ ಕಾರಣಕ್ಕೂ ಹಿಂಜರಿಯಬೇಡಿ. ಅದು ನಮ್ಮ ಕನ್ನಡ ಭಾಷೆಗೆ ನೀಡುವಂತಹ ಪ್ರೀತಿ, ಗೌರವ, ಅಭಿಮಾನ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ನಮಸ್ಕಾರ.